ಹಲೋ ನಮಸ್ಕಾರ. ವ್ಯಕ್ತಿತ್ವದ ರಾಣಿ ಕಾವ್ಯ ಶೈವ ಬಿಗ್ ಬಾಸ್ ಜರ್ನಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭವ್ಯ ಶ್ರೀವತ್ಸ. ಬಿಗ್ ಬಾಸ್ ಮನೆಯಲ್ಲಿದ್ದು 100ಕ್ಕೂ ಹೆಚ್ಚು ದಿನಗಳ ಕಾಲ ಟಫ್ ಆಟವನ್ನ ಆಡಿ ಟಾಪ್ 4 ಕಂಟೆಸ್ಟೆಂಟ್ ಆಗಿ ಹೊರಬಂದಂತಹ ಕಾವ್ಯ ಶೈವ ಅವರು ಈಗ ಗ್ಯಾರಂಟಿ ನ್ಯೂಸ್ ಜೊತೆ ಇದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಹೆಲೋ ಕಾವ್ಯ ಅವರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಸೋ ಮಚ್. ಮೊದಲಿಗೆ ನಾನು ನಿಮ್ಮನ್ನ ಕರೀತಾ ಇರೋದು ವ್ಯಕ್ತಿತ್ವದ ರಾಣಿ ಅಂತ. ತುಂಬ ಫೇಮಸ್ ಆಗಿದ್ದೀರಾ ವ್ಯಕ್ತಿತ್ವದ ರಾಣಿ ಅಂತ. ಫ್ರೀ ಪ್ರಾಡಕ್ಟ್, ಡಿಪೆಂಡೆಂಟ್ ಇದೆಲ್ಲವನ್ನ ಮೀರಿ ಟಾಪ್ 4ಗೆ ಹೋಗಿ ಇವತ್ತು ವ್ಯಕ್ತಿತ್ವದ ರಾಣಿ ಅಂತ ಬಿಗ್ ಬಾಸ್ನಿಂದ ಹೊರಬಂದಿದ್ದೀರಾ. ಈ ಬಗ್ಗೆ ನಿಮ್ಮ ಫಸ್ಟ್ ರಿಯಾಕ್ಷನ್ ಏನು? ತುಂಬ ಖುಷಿ ಇದೆ. ಇವಾಗ ಬಿಗ್ ಬಾಸ್ ಆಟನೇ ಅದು. ಅಂದರೆ ಯಾವುದೋ ಒಂದು ಸಿಚುಯೇಷನಿಗೆ ನಾವು ಇವಾಗ ಏನೋ ರಿಯಾಕ್ಟ್ ಮಾಡ್ತೀವಿ, ನೀವು ಹೇಳಿದ್ರಿ ಏನೋ ಒಂದು ಡಿಪೆಂಡೆನ್ಸಿ ಅಂತನೋ ಅಥವಾ ಇನ್ನೊಂದೇನೋ ಹೇಳಿದಾಗ ನಮ್ಮ ವ್ಯಕ್ತಿತ್ವ ಮೀರಿ ನಾವು ಆಟ ಆಡಿ ಅಥವಾ ಅದನ್ನು ಹೋಗಿಸ್ಕೊಳ್ಳೋದಕ್ಕೆ ನಮ್ಮ ವ್ಯಕ್ತಿತ್ವ ಮೀರಿ ಮಾತಾಡೋದಕ್ಕಾಗಲ್ಲ. ಅದೇ ನನಗೆ ತುಂಬ ಚಾಲೆಂಜಿಂಗ್ ಅನಿಸಿದ್ದು. ನಮ್ಮ ಒಂದು ಕಾನ್ಫಿಡೆನ್ಸ್ನ ಕಳ್ಕೊಳ್ದೆ ಮಾತಾಡೋದಾಗಿರಲಿ ಅಥವಾ ವಾದ ವಿವಾದಗಳನ್ನ ಮಾಡೋದಾಗಿರಲಿ ತುಂಬ ಚಾಲೆಂಜಿಂಗ್ ಆಗಿತ್ತು ನನಗೆ. ಬಟ್ ಇವತ್ತು ಟಾಪ್ 4ಅಲ್ಲಿ ನಾನು ಹೊರಗಡೆ ಬಂದಿದ್ದು ತುಂಬ ಖುಷಿ ಇದೆ. ಓಕೆ, ಬಿಗ್ ಬಾಸ್ ಬಗ್ಗೆ ಮಾತನಾಡೋದು ತುಂಬಾ ಇದೆ. ಆದರೆ ನಿಮ್ಮದು ಒಂದು ಪೋಸ್ಟ್ ಇವತ್ತು ತುಂಬಾ ವೈರಲ್ ಆಗ್ತಿದೆ. ಅದು ಹೇಗಿಲ್ಲಿ ಬಡವ್ರ ಮಕ್ಕಳು ಬೆಳಿಬೇಕು, ಆಲ್ ದ ವೆರಿ ಬೆಸ್ಟ್ ಅಂತ ಹೇಳ್ಬಿಟ್ಟಿದ್ರ. ಈ ಒಂದು ಪೋಸ್ಟು ತುಂಬ ನೆಗೆಟಿವ್ ಆಗೋ ಪಾಸಿಟಿವ್ ಆಗೋ ತುಂಬಾ ಎಫೆಕ್ಟ್ ಮಾಡ್ತಾ ಇದೆ. ಇದು ಅಶ್ವಿನಿ ಗೌಡ ಅವ್ರಿಗೆ ನೀವು ಕೊಟ್ಟಿರೋ ಟಾಂಟ್ ಅಂತ ಎಲ್ಲ ಕಡೆ ಕೇಳಿ ಬರ್ತಾ ಇದೆ. ನಿಜಕ್ಕೂ ಇದು ನೀವು ಕೊಟ್ಟಿರೋ ಟಾಂಟ ಅಥವಾ ಏನು? ಇದ್ರ ಬಗ್ಗೆ ಕ್ಲಾರಿಫಿಕೇಶನ್. ಖಂಡಿತವಾಗ್ಲೂ ಇಲ್ಲ. ನಾನು ಅವ್ರ ಇಂಟರ್ವ್ಯೂ ನೋಡೇ ಇರಲಿಲ್ಲ. ನಾನು ಬೆಳಗ್ಗೆ ನಿನ್ನೆಯಿಂದನೂ ಪೋಸ್ಟ್ ಮಾಡೋದಕ್ಕೆ ಏನು ಕ್ಯಾಪ್ಷನ್ ಹಾಕಬೇಕು ಅಂತ ಯೋಚನೆ ಮಾಡ್ತಿದ್ದಾಗ ಬಂದಂಥ ಒಂದು ಲೈನ್ ಅದು. ಅಂದರೆ ನನಗೆ ಅವನ ಜರ್ನಿನ ನೆನೆಸ್ಕೊಂಡು ಥ್ರೂ ಔಟ್ ದ ಜರ್ನಿ ಏನಿದೆ ಅದನ್ನು ಒಂದು ಲೈನಲ್ಲಿ ಹೇಳಬೇಕು ಅಂದಾಗ ಆ ಲೈನ್ ನೆನಪಾಯಿತು. ಅದನ್ನು ಹಾಕಿದ್ದೀನಿ. ಬಿಟ್ಟರೆ ಇಟ್ ಈಸ್ ಅ ಕೋ ಇನ್ಸಿಡೆಂಟ್ ಅಷ್ಟೇ. ಇವಾಗ ಅದು ಬೇರೆ ಥರನೇ ಹೋಗ್ತಾ ಇದೆ. ಆದರೆ ಆ ಉದ್ದೇಶದಿಂದ ನಾನು ಹಾಕಿಲ್ಲ. ಖಂಡಿತ ನೀವು ಯಾರಿಗೂ ಕೂಡ ಟಾಂಟ್ ಕೊಡೋ ಉದ್ದೇಶನೋ ಅಥವಾ ಏನೂ ಇಲ್ಲ. ಅವರು ಒಂದು ಫ್ರೆಂಡ್ಶಿಪ್ಗೋಸ್ಕರ ವಿಶ್ ಮಾಡಿದಿರ ಅನ್ನೋದು ನಿಮ್ಮ ಒಂದು ಮಾತು. ಓಕೆ, ಬಡವರ ಮಕ್ಕಳ ಬೆಳಿಬೇಕು, ಬಡವ ಶ್ರೀಮಂತ, ಕುರುಬ ವರ್ಸಸ್ ಗೌಡ, ಜಾತಿ ರಾಜಕಾರಣ ಎಲ್ಲವನ್ನ ಬಿಗ್ ಬಾಸ್ ಮನೆಯೊಳಗಡೆ ಈ ಒಂದು ಸೀಸನ್ 12ನಲ್ಲಿ ತಂದು ಹಾಕ್ಬಿಟ್ಟಿದ್ದಾರೆ. ಅಂದರೆ ಗಿಲ್ಲಿ ಬಡವ ಅನ್ನೋದು, ಅಶ್ವಿನಿ ಅವ್ರು ಶ್ರೀಮಂತ ಅನ್ನೋದು, ಕಾವ್ಯ ಅವರು ಗಿಲ್ಲಿಯಿಂದ ಬೆಳೆದ್ರು ಅನ್ನೋದು ಎಲ್ಲವೂ ಕೂಡ ಜನಗಳ ಮನೆಯಲ್ಲಿ ನಡೀತಿರುವಂತಹ ಒಂದು ಆಟ ಅನ್ನೋ ಮಟ್ಟಿಗೆ ಎಲ್ಲ ರಿಯಾಕ್ಟ್ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಒಂದು ಏನು ಹೇಳಕ್ಕೆ ಬಯಸ್ತೀರಾ ನಿಮ್ಮ ಫ್ಯಾನ್ಸ್ಗಿರ್ಬೋದು, ಗಿಲ್ಲಿಯವರ ಫ್ಯಾನ್ಸ್ಗಿರ್ಬೋದು? ಯಾಕೆಂದರೆ ತುಂಬಾ ಗಲಾಟೆಗಳಾಗ್ತಿದೆ. ನೀವುಗಳು ಏನೂ ಕಾಂಟ್ರವರ್ಸಿ ಮಾಡ್ತಿಲ್ಲ, ನಿಮ್ಮ ಪಾಡಿಗೆ ನೀವು ಆಟ ಆಡಿದ್ರಿ ಬಂದ್ರಿ. ಅದು ಬೇರೆ ಈ ಥರ ಪೋಟ್ರೆ ಆಗಿಬಿಟ್ಟಿದೆ. ಒಬ್ಬೊಬ್ಬರು ಒಂದೊಂದು ಮಾತನ್ನು ಹೇಳ್ತಿದ್ದಾರೆ. ಸೊ ಈ ಒಂದು ಕಾಂಟ್ರವರ್ಸಿಗಳಿಗೆ ನೀವು ಜನಕ್ಕೆ ಏನು ಹೇಳಿ ಬಯಸ್ತೀರಾ? ಯಾಕೆಂದರೆ ಬಿಗ್ ಬಾಸ್ ಅನ್ನೋವಂಥದ್ದು ಒಂದು ಎಂಟರ್ಟೈನ್ಮೆಂಟ್ ಅಷ್ಟೇ. ಅದು ಯಾವುದೋ ದೇಶ ಸೇವೆ ಮಾಡುವಂತಹ ಒಂದು ರಿಯಾಲಿಟಿ ಶೋ ಅಲ್ಲ, ಅಥವಾ ಏನೋ ಒಂದು ನಾಡಿಗೋಸ್ಕರ ಏನೋ ಮಾಡುವಂತಹ ರಿಯಾಲಿಟಿ ಶೋ ಅಲ್ಲ. ಜಸ್ಟ್ ಜನರನ್ನು ಎಂಟರ್ಟೈನ್ ಮಾಡುವಂತಹ ಒಂದು ಪಕ್ಕಾ ಬಿಗ್ ರಿಯಾಲಿಟಿ ಶೋ ನಮ್ಮ ಕರ್ನಾಟಕದಲ್ಲಿ. ಸೊ ಇದನ್ನು ಎಂಟರ್ಟೈನ್ಮೆಂಟ್ ದೃಷ್ಟಿಯಿಂದ ನೋಡಬೇಕಾ ಅಥವಾ ಅಲ್ಲಿರುವಂಥ ರಾಜಕಾರಣಗಳು ಕಾಂಟ್ರವರ್ಸಿಗಳು ಮುಂದುವರಿಬೇಕಾ? ಈ ಬಗ್ಗೆ ಫ್ಯಾನ್ಸ್ಗೆ ನಿಮ್ಮ ಒಂದು ಡೈರೆಕ್ಟ್ ಮಾತು. ಈ ಥರ ಒಂದು ಕಾಸ್ಟ್ ವಿಷಯದಲ್ಲಾಗಲಿ ಅಥವಾ ಬಡವ ಶ್ರೀಮಂತ ಅನ್ನೋದಾಗಲಿ ಈ ಥರ ಹೋಗ್ತಿದೆ ಅನ್ನೋ ಕ್ಲೂ ಕೂಡ ನಮಗಿರಲಿಲ್ಲ ಮನೆ ಒಳಗಡೆ ಇದ್ದಾಗ. ಹೊರಗಡೆ ಬಂದಾಗ ಅದಕ್ಕೆ ಇಷ್ಟೊಂದು ಫೈಟ್ಸ್ ಆಗ್ತಾ ಇದೆ, ಇಷ್ಟೊಂದು ಜಗಳಗಳು ಅಂತಂದಾಗ ಆ್ಯಕ್ಚುಲಿ ಬೇಜಾರಾಯಿತು. ಯಾಕಂದರೆ ನಾವು ಯಾವುದೇ ರೀತಿ ಕಂಟೆಸ್ಟೆಂಟ್ಸ್ಗಳು ಆ ವಿಷಯದಿಂದ ಏನು ಮಾತಾಡಿದ್ದಾಗಲಿ ಅಥವಾ ಇನ್ನೊಂದಾಗಲಿ ಇಲ್ಲ. ಗಿಲ್ಲಿ ಯಾವತ್ತೂ ನಾನು ಬಡವ ಅಂತ ಹೇಳ್ಕೊಳ್ಳಿಲ್ಲ. ಅಂದರೆ ಅವರೇ ಹೇಳಿದ್ದಾರೆ, ನಾನು ಬಡವ ಅಂತ ಎಲ್ಲರೂ ಹೇಳ್ಕೊಂಡಿಲ್ಲ ಅವನು. ಅಂದರೆ ಅದನ್ನು ಯೂಸ್ ಮಾಡಿಕೊಂಡು ಏನೋ ಬೆಳಿಬೇಕು ಅನ್ನೋದನ್ನು ನಾನು ನೋಡಿಲ್ಲ. ಹಾಗಿದ್ದಾಗ ಎಲ್ಲೋ ಒಂದು ಕಡೆ ತಪ್ಪು ಅಂತ ಅನಿಸುತ್ತೆ ನನಗೆ. ಆ ಒಂದು ವಿಚಾರದಲ್ಲಿ ಜಾತಿನ ಮುಂದೆ ತರೋದಾಗಿರಲಿ ಅಥವಾ ಇನ್ನೊಂದನ್ನು ಮುಂದೆ ತರೋದಾಗಿರಲಿ. ನಾನು ಆ ಕ್ಯಾಪ್ಷನ್ ಹಾಕೋದಕ್ಕೆ ಕಾರಣ ಇಷ್ಟೇ. ಅಂದರೆ ಥ್ರೂ ಔಟ್ ದ ಜರ್ನಿ ಅವನ ಜರ್ನಿ ಹೇಗಿತ್ತು ಅನ್ನೋದನ್ನು ಒಂದು ಇದು ಮಾಡಿದಾಗ ರಿಕಲೆಕ್ಟ್ ಮಾಡಿದಾಗ ನನಗೆ ಆ ಸ್ಟೇಟ್ಮೆಂಟ್ ನೆನಪಾಯಿತು, ಹಾಕಿದೆ. ಬಿಟ್ಟರೆ ಯಾವುದೇ ರೀತಿ ಬೇರೆ ಯಾವುದೇ ಉದ್ದೇಶ ಇಲ್ಲ. ಸೊ ಜನರಿಗೆ ನಾನು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ, ಬಿಗ್ ಬಾಸ್ ನೀವು ಹೇಳ್ದಂಗೆ ಒಂದು ಎಂಟರ್ಟೈನ್ಮೆಂಟ್ ಶೋ. ಅದ್ರ ಜೊತೆಗೆ ನಾವೆಲ್ಲ ಒಂದಿಷ್ಟು ಜನ ಫೆಮಿಲಿಯರ್ ಫೇಸಸ್ಗಳೇನಿರ್ತೀವಿ, ಒಂದು ಸೀರಿಯಲ್ ಮಾಡಿರ್ತೀವಿ, ಸಿನಿಮಾಗಳು ಮಾಡಿರ್ತಾರೆ, ಒಂದು ರಿಯಾಲಿಟಿ ಶೋ ಮಾಡಿರ್ತಾರೆ. ಅವ್ರನ್ನ ನೀವೊಂದು ಕ್ಯಾರೆಕ್ಟರ್ಸಲ್ಲೇ ನೋಡಿರ್ತೀರ. ಆ ವ್ಯಕ್ತಿ ಹೇಗೆ ಅಂತ ತಿಳ್ಕೊಳ್ಳೋದಕ್ಕೆ ಒಂದು ಬಿಗ್ ಬಾಸ್ ಒಂದು ಅವಕಾಶ ಮಾಡಿಕೊಡ್ತಾರೆ. ಅದ್ರ ಜೊತೆಗೆ ಎಂಟರ್ಟೈನಿಂಗ್ ಆಗಿರಬೇಕು. ಅದು ಎರಡರದ್ದು ಕಾಂಬಿನೇಷನ್ನೇ ಬಿಗ್ ಬಾಸ್ ಅಂತ ನಾನು ನಂಬಿದ್ದೀನಿ.
ಸೊ ಆ ವ್ಯಕ್ತಿತ್ವ ನಿಮ್ಗೆ ಇಷ್ಟ ಆಯ್ತಾ, ಕ್ಯಾರೆಕ್ಟರ್ ಬಿಟ್ಟು ರಿಯಲ್ ವ್ಯಕ್ತಿತ್ವ ನಿಮ್ಗೆ ಇಷ್ಟ ಆಯ್ತಾ, ಓಕೆ ಆ ಮನುಷ್ಯ ಇಷ್ಟ ಆದ್ರ ಅಷ್ಟೇ ಬಿಗ್ ಬಾಸ್ ಶೋ. ಅದು ಬಿಟ್ಟು ತೀರಾ ಬೇರೆ ಪರ್ಸನಲ್ ವಿಷಯಗಳು, ಆ ವಿಷಯಕ್ಕೆ ಜಗಳಗಳು ಬೇಡ ಅಂತ ನಾನು ಹೇಳ್ತೀನಿ. ಓಕೆ. ಯಾರು ಕೂಡ ಬಿಗ್ ಬಾಸ್ ಮನೆ ಒಳಗಡೆ ಹೋಗ್ತಾರಲ್ಲ, ಅವರು ನಾವು ಕಪ್ ಗೆಲ್ಲಬೇಕು, ನಮ್ಮ ಹೆಸರು ಮಾಡಬೇಕು, ನಮ್ಮ ಐಡೆಂಟಿಟಿ ಏನು, ನಮ್ಮ ವ್ಯಕ್ತಿತ್ವ ಏನು ಅನ್ನೋದನ್ನ ತೋರಿಸ್ಬೇಕು ಅನ್ನೋದಕ್ಕೋಸ್ಕರ ಹೋಗಿರ್ತಾರೆ ಹೊರತು ನಾನು ಕಾಂಟ್ರವರ್ಸಿ ಮಾಡಬೇಕು, ಕಾಂಟ್ರವರ್ಸಿಯಿಂದ ಬೆಳಿಬೇಕು, ಕಾಂಟ್ರವರ್ಸಿಯಿಂದ ಹೆಸರು ಮಾಡಬೇಕು, ನಾನು ಸಂಪಾದಿಸಿರುವಂತಹ ಹೆಸರನ್ನು ಅಲ್ಲಿ ಹಾಳು ಮಾಡ್ಕೋಬೇಕು ಅಂತ ಯಾರೂ ಇಷ್ಟಪಡಲ್ಲ. ಸೊ ಬಟ್ ಇದು ಫ್ಯಾನ್ಸ್ಗಳಿಂದ ಹಾಳಾಗ್ತಿದೆ. ಅಂದರೆ ಕೆಲವೊಂದು ಗೊತ್ತಿಲ್ಲದಿರೋ ಫ್ಯಾನ್ಸ್ಗಳು ಇಲ್ಲ ಹಾಗೆ ಹೀಗೆ ಅಂತ ಹೇಳ್ತಿದ್ದಾರೆ. ಸೊ ಈ ಒಂದು ಕಾಂಟ್ರವರ್ಸಿಗಳು ಕಿಚ್ಚ ಸುದೀಪ್ ಅವರನ್ನು ಕೂಡ ಬಿಟ್ಟಿಲ್ಲ. ಕಿಚ್ಚನ ಚಪ್ಪಾಳೆ ಕೊಟ್ಟಾಗ ಧ್ರುವಂತ ಕಿಚ್ಚನ ಚಪ್ಪಾಳೆ ಕೊಟ್ಬಿಟ್ರು, ಅದಕ್ಕೆ ಹಿಂಗಾಗ್ತಿದೆ. ಅಲ್ಲಿ ಧನುಷ್ ಅವರು ಡಿಸರ್ವ್ ಇದ್ರು ಕಿಚ್ಚನ ಇಡೀ ಸೀಸನ್ ಚಪ್ಪಾಳೆಗೆ. ಸ್ವತಃ ಕಿಚ್ಚ ಸುದೀಪ್ ಅವರನ್ನು ಕೂಡ ಟ್ರೋಲರ್ಸ್ ಬಿಟ್ಟೇ ಇಲ್ಲ. ಸೊ ಈ ಒಂದು ಸೋಷಿಯಲ್ ಮೀಡಿಯಾ ಬೆಳವಣಿಗೆ ಬಿಗ್ ಬಾಸ್ ಮನೆಯಲ್ಲಿ ನಿಮಗೆ ನಿಮ್ಮೆಲ್ರಿಗೂ ಪ್ಲಸ್ ಆಯಿತು ಅನ್ಸುತ್ತಾ, ಮೈನಸ್ ಆಯಿತು ಅನ್ಸುತ್ತಾ, ಇಲ್ಲ ಇದು ತಪ್ಪು ಅಂತ ಅನ್ಸುತ್ತಾ? ಪ್ಲಸ್ ಮೈನಸ್ ಬಗ್ಗೆ ಮಾತಾಡೋದಕ್ಕಿಂತ ಈ ಸೀಸನ್, ಎಸ್ಪೆಷಲಿ ಈ ಸೀಸನ್ ಬಿಗ್ ಬಾಸ್ ತುಂಬ ದೊಡ್ಡ ಮಟ್ಟದಲ್ಲಿ ರೀಚ್ ಆಗಿದೆ ಅನ್ನೋದು ನಮಗೆ ಗೊತ್ತಾಯಿತು. ಒಳಗಡೆ ಇದ್ದಾಗಲೇ 1 ವೀಕ್ದು TRPನ ನಮಗೆ ಸುದೀಪ್ ಸರೇ ಅನೌನ್ಸ್ ಮಾಡ್ತಾರೆ. ನಿಜವಾಗ್ಲೂ ತುಂಬ ಖುಷಿ ಆಯಿತು. ಆ್ಯಂಡ್ ಗೆಸ್ಟ್ಗಳು ಯಾರ್ಯಾರು ಒಳಗೆ ಬರ್ತಾಯಿದ್ರು ಅವ್ರು ಎಲ್ಲರೂ ಮೋಸ್ಟ್ ಆಫ್ ದೆಮ್ ಸಿನಿಮಾ ಡೈರೆಕ್ಟ್ ಪ್ರೇಮ್ ಸರ್ ಎಲ್ಲ ನಮ್ಮದು ಪ್ರತಿಯೊಂದು ಇನ್ಸಿಡೆಂಟ್ನ ಹೇಳ್ತಿರ್ಬೇಕಾದ್ರೆ ಎಲ್ಲರೂ ನಮ್ಮ ಸೀಸನ್ ಅಂದರೆ ಎಲ್ಲರೂ ಬಿಗ್ ಬಾಸ್ ನೋಡ್ತಿದ್ದಾರೆ, ಎಲ್ಲರೂ ನಮ್ಮನ್ನು ನೋಡ್ತಿದ್ದಾರೆ ಅನ್ನೋದು ತುಂಬ ಖುಷಿ ಆಗ್ತಾ ಇತ್ತು. ಅಂದರೆ ಹೊರಗಡೆ ಈ ಮಟ್ಟಿಗೆ ರೀಚ್ ಆಗಿದೆ ಅನ್ನೋದ್ರ ಬಗ್ಗೆ ತುಂಬ ಖುಷಿ ಆಗ್ತಾ ಇತ್ತು. ಆದರೆ ಎಲ್ಲೋ ಒಂದು ಕಡೆ ತುಂಬ ಪರ್ಸ್ನಲಾಗಿ ತೊಗೊಂಡ್ಬಿಟ್ರಾ ಆಡಿಯನ್ಸ್ ಅನ್ನೋದೂ ಇದೆ. ತುಂಬ ಪರ್ಸ್ನಲಾಗಿ ತೊಗೊಂಡ್ಬಿಟ್ರು ಅನ್ನೋದಕ್ಕೆ ಅಗೇನ್ ಪ್ಲಸ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಏನಂತಂದರೆ, ನನ್ನ ಹತ್ರ ಬಂದು ತುಂಬ ಜನ ನೀವು ಹತ್ತಿದ್ದು ನನಗೆ ತುಂಬ ಬೇಜಾರಾಯಿತು, ನೀವು ಹತ್ತಾಗ ನಾನು ಹತ್ತಿದ್ದೀನಿ, ಖುಷಿ ಪಟ್ಟಿದ್ದೀವಿ, ನೀವು ಜಗಳ ಆಡಿದಾಗ ಇದು ಮಾಡ್ಕೊಂಡಿದ್ದೀವಿ ಅಂತ ಅಂದಾಗ ಪಾಸಿಟಿವ್ ಸೈಡ್. ಅಗೇನ್ ಆ ನೆಗೆಟಿವ್ ಸೈಡ್ ತೀರಾ ಪರ್ಸ್ನಲ್ ಆಗಿ ಅದು ಬೇಡ ಅಂತನೂ ನನಗನ್ಸುತ್ತೆ. ಎಂಟರ್ಟೈನ್ಮೆಂಟ್ ಶೋ ಎಂಟರ್ಟೈನ್ಮೆಂಟ್ ಆಗೇ ಹೋಗಲಿ, ಯಾರನ್ನೂ ಕೆಳಗಿಟ್ಟು ಮಾತಾಡೋದು ಬೇಡ ಅಂತ ಹೇಳೋದಕ್ಕೆ ಯಾಕಂದರೆ ಅಲ್ಲೂ ಕೂಡ ನೀವು ಜಗಳ ಆಡ್ತಿದ್ರಿ, ಕೂಡಲೇ ಹೋಗಿ ನಿಮ್ಮದು ತಪ್ಪು ಅನ್ಸಿದ್ರೆ ನೀವು ಕ್ಷಮೆಗಳನ್ನ ಕೇಳ್ತಿದ್ರಿ, ನೀವೇ ಚೆನ್ನಾಗಿರ್ತಿದ್ರಿ, ಒಂದೇ ಮನೇಲಿ ಇರ್ತಿದ್ರಲ್ವಾ. ಸೊ ಇವೆಲ್ಲ ನೋಡ್ತಾ ಇದ್ದಾಗ ಮಾತು ಬರೋದಂದರೆ ಈ ಒಂದು ಶೋನ ಎಲ್ಲ ಜನಗಳು ಕೂಡ ಎಂಟರ್ಟೈನ್ಮೆಂಟ್ ಪರ್ಪಸ್ಸಿಂದನೇ ನೋಡಿದ್ರೆ ತುಂಬ ಒಳ್ಳೆಯದು. ಮುಂದೆ ಕೂಡ ಬಿಗ್ ಬಾಸ್ಗೆ ಹೋಗೋರು ಯಾವುದೇ ಧೈರ್ಯ ಇಲ್ಲದೆ ಹೋಗ್ಬೋದು ಅನ್ನೋದು ನಮ್ಮ ಒಂದು ಅಭಿಪ್ರಾಯ. ಮತ್ತು ಇನ್ನೊಂದು ವಿಷಯ ಕೇಳಬೇಕಂದ್ರೆ, ಗಿಲ್ಲಿ ಅವ್ರದ್ದು ಲವ್ ಸ್ಟ್ರಾಟಜಿ ಅಂದರೆ ಬಿಗ್ ಬಾಸ್ ಸೀಸನ್ 12ನಲ್ಲಿ ಕಾವ್ಯ ಅವ್ರನ್ನ ಇಟ್ಕೊಂಡು ಗಿಲ್ಲಿ ಅವರು ಲವ್ ಸ್ಟ್ರಾಟಜಿ ಮಾಡಿದ್ರು. ಏಕೆಂದರೆ ಕಳೆದ ಹಲವಾರು ಶೋಗಳಲ್ಲೂ ಅವರು ಹೆಣ್ಮಕ್ಳನ್ನ ಲವ್ ಯು, ಮದುವೆ ಆಗೋಣ, ಈ ಥರದ್ದೇ ಒಂದಷ್ಟು ಕಾನ್ಸೆಪ್ಟ್ಗಳಿರುತ್ತೆ ರಿಯಾಲಿಟಿ ಶೋಗಳಲ್ಲಿ. ಬಟ್ ಇಲ್ಲಿ ರಿಯಲ್ ಶೋ ಆಗಿರೋದ್ರಿಂದ, ಒಂದು ರಿಯಾಲಿಟಿ ಗೇಮ್ ಆಗಿರೋದ್ರಿಂದ ಇಲ್ಲೂ ಕೂಡ ಅವರು ಲವ್ ಸ್ಟ್ರಾಟಜಿ ಅನ್ನೋ ಒಂದು ಕಾರ್ಡನ್ನು ಪ್ಲೇ ಮಾಡಿಬಿಟ್ರು ಅನ್ನೋದು ಬಹಳಷ್ಟು ಕಡೆ ಕೇಳಿಬಂತು. ಸೊ ಇದನ್ನು ನೀವು ನೆಗೆಟಿವ್ ಆಗಿ ತೊಗೋತೀರಾ, ಪಾಸಿಟಿವ್ ಆಗಿ ತೊಗೊಳ್ತೀರಾ ಗಿಲ್ಲಿ ಲವ್ ಸ್ಟ್ರಾಟಜಿ ಕಾವ್ಯನ ಜೊತೆ? ಅದು ಲವ್ ಸ್ಟ್ರಾಟಜಿ ಅನ್ನೋದನ್ನೇ ನಾನು ತೊಗೊಳಲ್ಲ. ಯಾಕಂದರೆ ನಾನೇ ಕೇಳ್ತೀನಿ ಅವನಿಗೆ, ನೀನು ಎಲ್ಲ ಶೋ ಅಲ್ಲೂ ರೇಗಿಸ್ತಾ ಇರ್ತೀಯಾ ಅನ್ನೋ ಒಂದು ಒಪಿನಿಯನ್ ಕೊಟ್ಟಾಗ ಅವನೇ ಹೇಳ್ತಾನೆ, ಬೇರೆ ಶೋಗಳಲ್ಲಿ ನಾನು ರೇಗಿಸಿರೋದುಂಟು, ಕಂಟೆಂಟು ಬೇರೆ ಶೋಗಳಲ್ಲಿ ಕಂಟೆಂಟ್ ಅಂತ ಆಗುತ್ತೆ, ಬಿಗ್ ಬಾಸಲ್ಲಿ ನೀನೇನು ಪ್ಲ್ಯಾನ್ ಮಾಡಿ ಮಾಡೋಕ್ಕಾಗಲ್ಲ ಅಂತ, ಏನೋ ಒಂದು ಪ್ಲ್ಯಾನ್ ಮಾಡಿ ಕಂಟೆಂಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡೋಕ್ಕಾಗಲ್ಲ. ಒಂದು ಆರ್ಗ್ಯಾನಿಕ್ ಆಗಿ ಆಗಿರೋ ಫ್ರೆಂಡ್ಶಿಪ್ ಅದು. ಯಾಕಂದರೆ ನಾವು ಜಂಟಿಯಾಗಿ ಹೋಗಿರ್ತೀವಿ, ಸಾಕಷ್ಟು ಸಮಯ ಒಟ್ಟಿಗೆ ಕಳಿಬೇಕಾಗಿ ಬರುತ್ತೆ. ಅವನು ಹೋಗಿದ್ದ ಕಡೆ ನಾನು ಹೋಗಬೇಕು, ನಾನು ಹೋಗಿದ್ದ ಕಡೆ ಅವ್ನು ಬರಬೇಕಾಗಿರುತ್ತೆ. ಹಾಗಿದ್ದಾಗ ಆರ್ಗ್ಯಾನಿಕ್ಕಾಗಿ ಒಂದು ಫ್ರೆಂಡ್ಶಿಪ್ ಕ್ರಿಯೇಟ್ ಆಗುತ್ತೆ ಅದು. ಸೊ ಯಾವುದೋ ಒಂದು ಸ್ಟ್ರಾಟಜಿಗೋಸ್ಕರ ಫ್ರೆಂಡ್ಶಿಪ್ ಕ್ರಿಯೇಟ್ ಆಗಿದ್ದಲ್ಲ, ಯಾವುದೋ ಒಂದು ಗೇಮ್ ಪ್ಲಾನ್ ಆಗಿರಲಿಲ್ಲ ನಮ್ಮ ಫ್ರೆಂಡ್ಶಿಪ್ಪು. ಆ್ಯಂಡ್ ರೇಗಿಸೋದು ಎಲ್ಲರೂ ರೇಗಿಸ್ತಿದ್ದ ಅವನು. ಈಗ ಸ್ಪಂದನನ್ ರೇಗಿಸ್ತಿದ್ದ, ರಕ್ಷಿತನ್ ರೇಗಿಸ್ತಿದ್ದ, ರಘುವಣ್ಣನ್ ರೇಗಿಸ್ತಿದ್ದ, ಹಾಗೆ ನನಗೂ ರೇಗಿಸ್ತಿದ್ದ ಅಷ್ಟೇ. ದೇರ್ ಇಸ್ ನಥಿಂಗ್ ಸ್ಪೆಷಲ್. ಅದು ಬಿಟ್ಟು ಬೇರೆ ಏನೋ ಸ್ಟ್ರಾಟಜಿಯಾಗೇನೋ ಮಾಡಿದ್ರು ಅಂತ ಅನ್ನೋದನ್ನು ನಾನು ಒಪ್ಪೋದಿಲ್ಲ. ಓಕೆ. ತುಂಬ ಟೀಕೆಯನ್ನು ಎದುರಿಸಿದ್ದು ಅಂದರೆ ಫ್ರೀ ಪ್ರಾಡಕ್ಟ್ ಡಿಪೆಂಡೆಂಟ್ ಅಂತ. ಸೊ ನೀವು ಅದಲ್ಲ ಅಂತ ನೀವು ಇಷ್ಟು ದಿನಗಳ ಕಾಲ ಹೋರಾಡಿ 24 ಜನರಿದ್ದಂತಹ ಬಿಗ್ ಬಾಸ್ ಮನೆಯಿಂದ 4ನೇ ಸ್ಥಾನಕ್ಕೆ ಏರಿ ಆಚೆ ಬಂದಂತಹ ಕಾವ್ಯ ಅವರು ಇದನ್ನು ಒಂದು ಫ್ರೀ ಪ್ರಾಡಕ್ಟ್ ಡಿಪೆಂಡೆಂಟ್ ಅನ್ನೋ ಮಾತನ್ನು ಮೆಟ್ಟಿ ಹೊರಬರೋಕ್ಕೆ ಎಷ್ಟು ಕಷ್ಟಪಟ್ಟರು ಬಿಗ್ ಬಾಸ್ ಮನೆಯಲ್ಲಿ? ತುಂಬ ಕಷ್ಟ ಆಯಿತು. ಯಾಕಂದರೆ ನಾನು ಬಿಗ್ ಬಾಸ್ ಶೋಗೆ ಹೋಗಬೇಕಾದ್ರೆ ತಲೆಯಲ್ಲಿದ್ದಿದ್ದು ನಾನು ಇಂಡಿಪೆಂಡೆಂಟಾಗಿ ನಾನು ಹಿಂಗಿದ್ದೀನಿ ಅನ್ನೋದು ಜನಕ್ಕೆ ತೋರಿಸ್ಬಿಟ್ಟು ಬರಬೇಕು, ಕೈ ಹಿಡಿದ್ರೆ ನೋಡೋಣ ಜೊತೆಲಿ ಅಂದರೆ ಕೊನೆವರೆಗೂ ಇರ್ಬೋದು ಅನ್ನೋದಿತ್ತು. ಸ್ಟಾರ್ಟಿಂಗಲ್ಲೇ
ನಾನು ಏನು ಅನ್ಕೊಂಡು ಹೋದ್ನೋ ಅದಕ್ಕೆ ಒಂಥರ ಏನಂತಾರೆ, ಅದೇ ಒಂದು ನನಗೆ ಚಾಲೆಂಜಿಂಗ್ ಆಗ್ಬಿಡ್ತು. ಆ ಇಂಡಿಪೆಂಡೆಂಟ್ ಆಗಿರಬೇಕು, ಹೋಗ್ಬೇಕು ಅಂದ್ಕೊಂಡಿದ್ದೆ, ನೀನು ಡಿಪೆಂಡೆಂಟು ಈ ಥರ ಹೇಳಿದಾಗ ಐ ಕುಡಂಟ್ ಟೇಕ್ ಇಟ್. ಬಟ್ ನಾನು ಇನಿಷಿಯಲಲ್ಲಿ ಯಾವತ್ತೂ ಡಿಸ್ಟರ್ಬ್ ಆಗಿ ಕುಗ್ಗಿ ಕೂತವಳಲ್ಲ. ವಾಪಸ್ ಏನು ಮಾತಾಡಬೇಕೋ, ಹೆಂಗೆ ನಾನು ಉತ್ತರ ಕೊಡಬೇಕೋ ಹಾಗೆ ಕೂತಿದ್ದೆ. ಆ, ಯಾಕಂದರೆ ನನಗೆ ಹೋಗ್ತಾ ಹೋಗ್ತಾ ಅರ್ಥ ಆಗಿದ್ದು ಅದವ್ರ ಸ್ಟ್ರಾಟಜಿ. ಓಕೆ, ಸ್ಟ್ರಾಟಜಿ, ಇನ್ನೊಂದು ಯಾವುದೋ ಲೂಪ್ ಹೋಲ್ ಅವ್ರು ಇಟ್ಕೊಂಡಿದ್ದಾರೆ, ಸ್ಟ್ರಾಟಜಿ ಪ್ಲೇ ಹಾ. ಮಾಡ್ತಿದ್ದಾರೆ. ಲೆಟ್ ಇಟ್ ಬಿ ಲೈಕ್ ದ್ಯಾಟ್ ಅನ್ನೋ ಥರನೇ ಇತ್ತು ನನಗೆ ಐ ವಾಸ್ ಕ್ಲಿಯರ್, ನಾನು ಡಿಪೆಂಡೆಂಟ್ ಆಗಿ ಆಡ್ತಿಲ್ಲ, ಇಂಡಿಪೆಂಡೆಂಟ್ ಆಗಿ ಆಡ್ತಿರೋದು. ಯಾಕಂದರೆ ಪ್ರತಿಯೊಂದು ಡಿಸಿಷನ್ ಮೇಕಿಂಗ್ ಆಗಿರಲಿ, ನನಗೆ ಸ್ಟ್ಯಾಂಡ್ ತೊಗೊಳೋದಾಗಿರಲಿ ನಾನೇ ಮಾಡ್ತಾ ಇದ್ದಿದ್ದು. ಯಾರೋ ಬೇರೆಯವ್ರು ಬಂದು ನನಗೆ ಮಾತಾಡಿದ್ದಾಗಲಿ, ಇವಾಗ ಗಿಲ್ಲಿನೇ ನನ್ನ ಹತ್ರ ಸಪೋರ್ಟಿವ್ ಆಗಿ, ಈಗ ನನಗೆ ಯಾರೋ ಏನಾದ್ರು ಅಂದಾಗ ನಾನೇ ಮಾತಾಡಿದ್ದೀನಿ. ಇನ್ಫ್ಯಾಕ್ಟ್ ಗಿಲ್ಲಿ ಹೋಗಿ ಆ ಥರ ಮಾತಾಡಿದ್ದ ಆ ಥರ ಆಗಿರಲಿಲ್ಲ. ಒಂದು ಫ್ರೆಂಡ್ಶಿಪ್ ವೇನಲ್ಲಿ ಅವ್ನು ಏನು ಮಾತಾಡಬೇಕು ಹಂಗೆ ಮಾತಾಡ್ತಿದ್ದ ಬಿಟ್ಟರೆ, ಏನೇ ಡಿಸಿಷನ್ ಮೇಕಿಂಗ್ ಮಾಡಬೇಕಾದ್ರೂ ನನ್ನ ಡಿಸಿಷನ್ ನಂದೇ ಆಗಿತ್ತು. ಯಾವತ್ತೂ ಕೂತು ಇಬ್ಬರು ಒಂದು ನಾಮಿನೇಷನ್ ಬಗ್ಗೆ ಮಾತಾಡಿದ್ದಿಲ್ಲ. ಅವನ ಆಟನೇ ಬೇರೆ ಇತ್ತು, ನನ್ನ ಆಟನೇ ಬೇರೆ ಇತ್ತು. ಅವನ ಟಾರ್ಗೆಟ್ಸೇ ಬೇರೆ ಇತ್ತು, ನನ್ನ ಟಾರ್ಗೆಟ್ಸೇ ಬೇರೆ ಇತ್ತು. ಅದನ್ನು ಪ್ರತಿ ಸಲ ಹೇಳಿ ಹೇಳಿ ಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೋಗ್ತಾ ಹೋಗ್ತಾ ನಂಗೆ ಅರ್ಥ ಆಯಿತು. ದಿಸ್ ಇಸ್ ಹೌ ಐ ಆಮ್ ಪ್ಲೇಯಿಂಗ್. ಜನ ನೋಡ್ತಿರ್ತಾರೆ, ಹಾಗೇ ಹೋಗ್ತಿದೆ ಅಂದರೆ ಜನ ನನ್ನನ್ನು ವಾಪಸ್ ಕರ್ಸ್ಕೊತಾರಲ್ವ ಅನ್ನೋದು ಐ ವಾಸ್ ಕ್ಲಿಯರ್ ಅಬೌಟ್ ಇಟ್. ಆ್ಯಂಡ್ ಇಷ್ಟೊಂದು ಚಾಲೆಂಜಸ್ನ ಫೇಸ್ ಮಾಡಿ 4th ಪ್ಲೇಸಲ್ಲಿ ಇದ್ದಿದ್ದು, ಇಟ್ ವಾಸ್ ರಿಯಲಿ ನಾಟ್ ಅಟ್ ಆಲ್ ಈಸಿ. ನನಗೆ ಮೆಂಟಲಿ ಟ್ರೈನ್ ಆಗಿಬಿಟ್ಟಿದ್ದೆ. ನೀವು ಟಾಪ್ 6ಗೆ ಬಂದಾಗಲೇ ನಾನೇ ಹೋಗ್ತೀನಿ ಅನ್ನೋ ಥರ ಒಂದು ಡಿಸಿಷನ್ ತೊಗೊಂಬಿಟ್ಟಿದ್ರೆ ನಾನೇ ಹೋಗ್ತೀನಾ ಅನ್ನೋ ಥರ. ಬಟ್ ಜನಗಳು ಇಷ್ಟೊಂದು ಪ್ರೀತಿಯನ್ನು ಕೊಟ್ಟರು. ಗಿಲ್ಲಿಯಿಂದ ಕಾವ್ಯ, ಕಾವ್ಯದಿಂದ ಗಿಲ್ಲಿ, ಎಲ್ಲವನ್ನ ಮೆಟ್ಟಿ ನಿಂತು ಕಾವ್ಯನೇ ಏಕಾಂಗಿಯಾಗಿ ಆಡಿ ಇಂಡಿಪೆಂಡೆಂಟ್ ಆಗಿ ಆಡಿ ವ್ಯಕ್ತಿತ್ವದ ರಾಣಿಯನ್ನ ಅಂತ ಹೆಸರನ್ನ ಪಡ್ಕೊಂಡ್ರು ಕಾವ್ಯ ಅವರು. ಸೊ ಆ ಒಂದು 4th ಪ್ಲೇಸ್ಗೆ ಹೋದಾಗ ಆಬ್ವಿಯಸ್ಲಿ ತುಂಬಾ ಖುಷಿಯಾಗಿರುತ್ತೆ. ಅಲ್ಲಿ ಬಂದಂತಹ ಸ್ವಲ್ಪ ಅಮೌಂಟನ್ನು ನೀವು ಯಾವುದಕ್ಕೆ ಯೂಸ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ರೆ? ಎಲ್ಲರೂ ಇದೇ ಇರುತ್ತೆ, ನಾವು ಅದಕ್ಕೆ ಯೂಸ್ ಮಾಡ್ತೀವಿ, ಇದಕ್ಕೆ ಯೂಸ್ ಮಾಡ್ತೀವಿ. ರಕ್ಷಿತಾ ಅಲ್ಲೇ ಹೇಳಿಬಿಟ್ರು, ನಾನೊಂದು 20 ಹಸು ಹಾಕ್ತೀನಿ ಅಂತ. ಸುದೀಪ್ ಸರ್ಗೆ ನೀವು ಏನು ಮಾಡಬೇಕು ಅಂತ ಇದೆ ಪ್ಲ್ಯಾನ್? ನಂಗೆ ಆ ಥರ ಇಮಿಡಿಯೇಟ್ ಪ್ಲಾನಿಂಗ್ ಅಥವಾ ಫ್ಯೂಚರ್ ಪ್ಲಾನ್ಸ್ ಅಷ್ಟು ನಾನು ಮಾಡಲ್ಲ. ಬರಲಿ, ಯಾವುದೇ ರೀತಿ ಪ್ಲಾನ್ಸ್ ಇಲ್ಲ ಸದ್ಯಕ್ಕೆ, ನೋಡೋಣ, ಒಳ್ಳೇದಕ್ಕೆ ಉಪಯೋಗಿಸ್ಕೊತೀನಿ. ಓಕೆ. ಬಿಗ್ ಬಾಸ್ ಶೋ ಸೀಸನ್ 12 ಅಂತ ಬಂದಾಗ ಗಿಲ್ಲಿ ಅಂದ ತಕ್ಷಣ ಕಾವ್ಯ ಬರ್ತಾರೆ, ಜೊತೆಲಿ ಅವರಿಬ್ಬರ ಮಧ್ಯ ರಕ್ಷಿತಾ ಬರ್ತಾರೆ. ಇದನ್ನು ಮರೆಯೋ ಥರನೇ ಇಲ್ಲ. ತುಂಬ ಪೊಸೆಸಿವ್ನೆಸ್ ಇತ್ತು ರಕ್ಷಿತಾ ಅವ್ರಿಗೆ. ನೀವಿಬ್ಬರು ಮಾತಾಡ್ತಿರುವಾಗ ನೀವಿಬ್ಬರು ಇದ್ದರೆ ಅವ್ರ ಮಧ್ಯ ಬರೋದು, ಮಾತಾಡೋದು ಎಲ್ಲ ಇತ್ತು. ಸೊ ನಿಮ್ಗೆ ಏನು ಅನ್ನಿಸ್ತದೆ ನಿಜಕ್ಕೂ? ಒಂದೊಂದು ಸಲ ಸುದೀಪ್ ಸರ್ ಹೇಳಿದ್ರು, ಇದು ಟ್ರಯಾಂಗಲ್ ಲವ್ ಸ್ಟೋರಿ ಆಗ್ತಿದೆ ಅಂತ ಹೇಳಿದರು. ಕಾವ್ಯನ ಹಿಂದೆ ಗಿಲ್ಲಿ, ಗಿಲ್ಲಿ ಹಿಂದೆ ರಕ್ಷಿತಾ ಅನ್ನೋ ಮಾತನ್ನು ನಿಮ್ಗೆ ಅಲ್ಲಿ ಏನು ಕಾಣಿಸ್ತಾ ಇತ್ತು, ಪೋಟ್ರೆ ಆಗ್ತಿತ್ತು? ರಕ್ಷಿತಾದು ಲವ್ವಾ, ಫ್ರೆಂಡ್ಶಿಪ್ಪಾ ಅಥವಾ ಪೊಸೆಸಿವ್ನೆಸ್ಸಾ, ಏನು ಕಾಣಿಸ್ತಾ ಇತ್ತು? ಯಾಕೆಂದರೆ ಕೊನೆಯವರೆಗೂ ಕೂಡ ಕ್ಯಾರಿ ಆಯಿತು ಅದು. ನೀವು ಹೊರಗಡೆ ಬರೋ ತನಕನೂ ಅವ್ರು ಹೇಳ್ತಾ ಇರಲಿಲ್ಲ ಕಾವ್ಯ ಹೋಗ್ತಾರೆ ಅನ್ನೋ ಥರನೇ ಹೇಳ್ತಿದ್ರು ಅವರು. ಸೊ ನಿಮಗೆ ಏನಂತ ಪೋಟ್ರೆ ಆಗ್ತಿತ್ತು ಈ ಒಂದು ಟ್ರಯಾಂಗಲ್ ಫ್ರೆಂಡ್ಶಿಪ್ ಇರ್ಬೋದು, ಲವ್ ಸ್ಟೋರಿ ಇರ್ಬೋದು? ಇವಾಗ ಟ್ರಯಾಂಗಲ್, ಅದೇ ನಾನು ಹೇಳಿದ್ನಲ್ಲ, ಟ್ರಯಾಂಗಲ್ ಲವ್ ಸ್ಟೋರಿ ಅನ್ನೋದಕ್ಕಿಂತ ಆ ಥರ ಯಾವುದೂ ಇರಲಿಲ್ಲ. ಈಗ ಅವಳು ಗಿಲ್ಲಿ ಜೊತೆ ಪೊಸೆಸಿವ್ ಫೀಲ್ ಮಾಡ್ತಿದ್ದಿದ್ದು ಎಲ್ಲರ ಜೊತೆ ಮಾಡ್ತಿಲ್ಲ. ಅಂದರೆ ರಘು ಅಣ್ಣನ ಜೊತೆ ಪೊಸೆಸಿವ್ ಫೀಲ್ ಆಗ್ತಿತ್ತು, ಮಾಳು ಅಣ್ಣನ ಜೊತೆ ಪೊಸೆಸಿವ್ ಫೀಲ್ ಆಗ್ತಿತ್ತು. ನಾವು ಅದೇ ಥರ ತೊಗೊಳಕ್ಕೆ ಆಗ್ತಿರ್ಲಿಲ್ಲ. ಅವಳಿಗೆ ಅವ್ರ ಅಟೆನ್ಷನ್ ಎಲ್ಲ ಅವಳಿಗೆ ಬೇಕು ಅನ್ನೋ ಥರ ಹುಡುಗಿ ಅವಳು. ಹಂಗಿದ್ದಾಗ ದಟ್ಸ್ ಓಕೆ. ಇವಾಗ ಗಿಲ್ಲಿಗೂ ಏನು ಪ್ರಾಬ್ಲಮ್ ಇಲ್ಲ, ಆ ಥರ ಆ ಫ್ರೆಂಡ್ಶಿಪ್ ಹಂಗಿದೆ ಅಂತಂದಾಗ ದಟ್ ಶುಡಂಟ್ ಬಾದರ್ ಅಸ್. ನಮಗೆ ಅದು ಬಾದರ್ ಆಗಬಾರ್ದು. ಅವ್ರ ಫ್ರೆಂಡ್ಶಿಪ್ ಹಂಗೆ ಹೋಗ್ತಿದ್ದೆ. ನಾನು ರೇಗಿಸ್ತಿದ್ದೆ ಅವಳಿಗೆ, ನಾನು ಗಿಲ್ಲಿಗೆ ರೇಗಿಸ್ಬೇಕು ಅಂತಲೇ ರೇಗಿಸ್ತಾ ಇದ್ದೆ. ಅದು ಬಿಟ್ಟರೆ ತೀರಾ ನಾವು ಕ್ಲಿಯರಾಗಿ ಹೇಳೋಕ್ಕಾಗಲ್ಲ ದಟ್ ಏನೋ ಆಗ್ತಿತ್ತು ಅಂತ. ಅವಳು ತುಂಬ ಸಲ ಹೇಳಿದ್ದಾಳೆ, ಫ್ರೆಂಡ್ಶಿಪ್ ಅಷ್ಟೇ, ನಿಮ್ಮ ದೃಷ್ಟಿಕೋನ ಸರಿ ಇಲ್ಲ ಅಂತ. ಈಗ ನಾನು ಗಿಲ್ಲಿ ಫ್ರೆಂಡ್ಶಿಪ್, ನನ್ನ ಫ್ರೆಂಡ್ಶಿಪ್ ಬಗ್ಗೆ ಯಾರೋ ಒಬ್ರು ಮಾತಾಡ್ತಿದ್ದಾರೆ ಅಂದಾಗ ತಪ್ಪು ಮಾತಾಡ್ತಿದ್ದೀರಾ ಅಂತ ನಾನು ಹೇಳ್ದಂಗೆ, ಈಗ ನಾನು ಗಿಲ್ಲಿ ಮತ್ತು ರಕ್ಷಿತನ ಫ್ರೆಂಡ್ಶಿಪ್ ಬಗ್ಗೆ ನಾನು ಮಾತಾಡಿದ್ರೆ ತಪ್ಪಾಗುತ್ತೆ. ಇಟ್ಸ್ ಸೇಮ್ ಮನೆಯಿಂದ ಒಂದು ಬೆರಳು ಬೇರೆಯವ್ರ ಕಡೆ ತೋರಿಸಿದ್ರೆ ಇನ್ನು 3 ಬೆರಳು ನಮಗೆ ಎಕ್ಸಾಕ್ಟ್ಲಿ. ತೋರಿಸ್ತಾರೆ ಅಂತ ಹೇಳ್ತಾರೆ. ಸೊ ಸೊ ಆ ಥರ ಸಿಚುವೇಶನ್ ಆಗುತ್ತೆ. ನಾನೇ ಒಂದು ಹೇಳ್ತಿರ್ಬೇಕಾದ್ರೆ ನಾನೊಂದು ಇದ್ರ ಬಗ್ಗೆ ಮಾತಾಡೋಕ್ಕೆ ತಪ್ಪಾಗತ್ತೆ. ಅವ್ರು ಆ್ಯಕ್ಚುಲಿ ಫ್ರೆಂಡ್ಸ್ ಆಗೇ ಇದ್ದರು, ಬಟ್ ಕೇರ್ ಮಾಡ್ತಿದ್ಲು, ತುಂಬ ಕೇರ್ ಮಾಡ್ತಿದ್ಲು. ನಾನು ಅವ್ನಿಗೆ ರೇಗಿಸ್ತಾ ಇದ್ದೆ ಅದನ್ನು. ಅಂದರೆ ಇಟ್ಸ್ ಲೈಕ್ ಅದು ಹಾಗೆ ಫ್ಲೋ ಅಲ್ಲಿ ಹೋಗ್ತಾ ಇತ್ತು, ಯಾವುದು ಪ್ಲಾನ್ ಆಗಿ ಹೋಗ್ತಿರ್ಲಿಲ್ಲ ಅಷ್ಟೇ. ಇಡೀ ಬಿಗ್ ಬಾಸ್ ಸೀಸನ್ 12 ಕಾವು ಕಾವು ಕಾವು, ಈವನ್ ಸುದೀಪ್ ಸರ್ ಕೂಡ ನಿಮ್ಮನ್ನ ಕಾವು 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 ಅಂತಾನೆ ಕರೆದ್ಬಿಟ್ರು. ಎಷ್ಟು ಇಷ್ಟ ಆಗ್ತಿತ್ತು ಈ ಒಂದು ಕಾವು ಅನ್ನೋ ವರ್ಡು. ಯಾಕೆಂದರೆ ಅಯ್ಯೋ ಕಾವು ಅಂದರೆ ಇದೇನಿದು, ಇದೋ ಥರ
ತುಂಬ ವಿಯರ್ಡಾಗಿ ಕೇಳಿಸುತ್ತೆ ಅಂತ ಅನಿಸುತ್ತೆ. ಬಟ್ ಆ ಬಿಗ್ ಬಾಸಲ್ಲಿ ಪ್ರತಿಯೊಬ್ಬರು ಸಹ ಆರ್ಟಿಕಲ್ ಬರಿಬೇಕಾದ್ರೆ, ನಿಮ್ಮ ಬಗ್ಗೆ ಕಮೆಂಟ್ ಮಾಡ್ಬೇಕಾದ್ರೆ ಕಾವು, ಕಾವು, ಗಿಲ್ಲಿ, ಕಾವು, ಗಿಲ್ಲಿ, ಕಾವು ಅಂತಲೇ ಬರ್ತಿತ್ತು. ಕೆಲವೊಬ್ಬರಂತೂ ಅತ್ತಿಗೆ, ಅಣ್ಣ, ಅತ್ತಿಗೆ ಈ ಥರ ಎಲ್ಲ ಅನ್ನೋಕೆ ಶುರು ಮಾಡಿಬಿಟ್ಟಿದ್ರು. ಸೊ ಈ ಒಂದು ಹೆಸರು ನಿಮ್ಗೆ ಎಷ್ಟು ತುಂಬ ಇಷ್ಟ ಆಯ್ತಾ ಅಥವಾ ಇಲ್ಲ ಬೇಡ ನನಗೆ ಅಂತ ಅನ್ನಿಸ್ತಾ? ಇಲ್ಲ, ನನ್ನನ್ನು ಮನೇಲಿ ನನ್ನನ್ನು ಕರಿತಿದ್ದಿದ್ದೆ ಕಾವು ಅಂತ. ಸೊ ನನಗದು ಸ್ಪೆಷಲ್ ಆಗಿ ಏನೋ ಸರ್ಪ್ರೈಸ್ ಆಗಿ ಯಾವುದೋ ಹೊಸದಾಗಿ ಕೇಳ್ತಿದ್ದೀನಿ ಅನ್ನೋ ವರ್ಡ್ ಥರ ಏನಿರಲಿಲ್ಲ. ಮನೇಲಿ ನನ್ನನ್ನು ಕಾವು ಅಂತಲೇ ಕರಿತಾ ಇದ್ದಿದ್ದು. ಗಿಲ್ಲಿ ಸ್ಟಾರ್ಟ್ ಮಾಡ್ದ ಅಲ್ಲಿ ಕಾವು 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 ಅನ್ನೋದನ್ನ ಕರೆಯೋದಕ್ಕೆ. ಸುದೀಪ್ ಸರ್ ಬಾಯಿಂದ ಬಂದಾಗ ಇನ್ನೂ ಖುಷಿ ಆಯಿತು. ಓಕೆ ಫೈನ್. ನನಗೆ ಅದು ವಿಯರ್ಡ್ ಫೀಲ್ ಏನಾಗಲಿಲ್ಲ. ಕಾವು ಅನ್ನೋ ಹೆಸರು ಮನೇಲಿ ಕರಿತಾ ಇದ್ರು, ಈಗ ಎಲ್ಲರೂ ಕರೆಯೋ ಥರ ಆಗಿದೆ ಅನ್ನೋದು ಖುಷಿನೇ ಇದೆ. ಸೊ ಅದ್ರ ಬಗ್ಗೆ ಓಕೆ. ನೀವು ಇಲ್ಲಿ ನೋಡೋಕ್ಕೂ ತುಂಬ ಸೈಲೆಂಟು. ಬಿಗ್ ಬಾಸಲ್ಲೂ ಕೂಡ ತುಂಬ ಸೈಲೆಂಟು. ಯಾವುದೇ ಒಂದು ಮಾತನಾಡ್ಬೇಕಂದ್ರೂ ಅಳ್ದು ತೂಗಿ ಪಟ್ಟಂತ ಯಾವುದು ಡಿಸೈಡ್ ಮಾಡ್ತಿರಲಿಲ್ಲ. ನೀವು ಯಾರ ಬಗ್ಗೆನೇ ಮಾತಾಡ್ಬೇಕಂದ್ರೂ ತುಂಬ ಯೋಚನೆ ಮಾಡಿನೇ ಮಾತಾಡ್ತಿದ್ರಿ. ಸೊ ಇವಾಗ ನಿಮ್ಮದು ಒಂದು ಗಿಲ್ಲಿದು ಜೋಡಿ ಇದೆಯಲ್ಲ, ತುಂಬ ನಮ್ಮ ಕರ್ನಾಟಕದಲ್ಲಿ ವರ್ಲ್ಡ್ ಫೇಮಸ್ ಆಗಿಬಿಟ್ಟಿದೆ. ಪ್ರತಿಯೊಬ್ಬರು ಕಾವ್ಯ ಇಲ್ಲದೆ ಗಿಲ್ಲಿ ಇಲ್ಲ, ಗಿಲ್ಲಿ ಇಲ್ಲದೆ ಕಾವ್ಯ ಇಲ್ಲ. ಜಾಲಿವುಡ್ ಸ್ಟುಡಿಯೋಸ್ ಹೊರಗಡೆನೂ ಕೂಡ ಪ್ರೀ ಫಿನಾಲೆ, ಫೈನಲ್ ದಿನ ನಿಮ್ಮದು ಇಬ್ಬರದ್ದು ದೊಡ್ಡ ದೊಡ್ಡ ಕಟೌಟ್ಗಳು, ಹಾಲಿನ ಅಭಿಷೇಕಗಳು ತುಂಬ ನಡೀತಾ ಇತ್ತು. ಸೊ ನಿಮಗೆ ಒಂದು ಆಪರ್ಚುನಿಟಿ ಪಟ್ಟಂತ ಗಿಲ್ಲಿ ಅವರು ಯಾವುದೋ ಒಂದು ಸೀರಿಯಲ್ಗೋ ಅಥವಾ ಸಿನಿಮಾಗೋ ಹೀರೋ ಆದರೂ, ನೀವು ಹೀರೋಯಿನ್ ಆದ್ರಿ ಅಂದ ತಕ್ಷಣ ನಿಮ್ಮ ನೆಕ್ಸ್ಟ್ ರಿಯಾಕ್ಷನ್ ಏನು? ಹೀರೋಯಿನ್ ಆಗಿ ನಿಮಗೆ ಆಫರ್ ಬಂದ ತಕ್ಷಣ ಗಿಲ್ಲಿ ಅವ್ರ ಜೊತೆ? ಖಂಡಿತ ಮಾಡ್ತೀನಿ. ಇವಾಗ ಅವನು ಒಂದು ಆರ್ಟಿಸ್ಟ್, ನಾನು ಒಂದು ಆರ್ಟಿಸ್ಟ್, ಇಬ್ಬರದು ಆ ಕಾಂಬಿನೇಷನ್ ಜನಕ್ಕೆ ಇಷ್ಟ ಆಗ್ತಿದೆ ಅಂತಂದಾಗ ಖಂಡಿತವಾಗ್ಲೂ ಮಾಡ್ತೀನಿ. ಆ ಥರ ಅವಕಾಶ ಸಿಕ್ಕಿದ್ರೆ ಐ ವಿಲ್ ನಾಟ್ ಡಿನೈ ಆನ್ ದಟ್. ಎಷ್ಟು ಮುಂದುವರೆದಿದೆ ಅಂದರೆ ನಿಮ್ಮಿಬ್ರದ್ದು ಸಿನಿಮಾಗಳು, ಸಾಂಗ್ಗಳು, ಜೋಡಿ ಜೋಡಿ ಸಾಂಗ್ಗಳು, ಇಡೀ ವರ್ಲ್ಡಲ್ಲಿ ಯಾವ್ಯಾವ ಥರ ಸಂಸ್ಕೃತಿ ಇರುತ್ತೆ ಆ ಸಂಸ್ಕೃತಿಲೆಲ್ಲ ನಿಮ್ಮ ಮದುವೆಗಳು ಮಾಡಿಸ್ಬಿಟ್ಟಿದ್ದಾರೆ ಫೋಟೋಗಳಿಟ್ಟು. ಅದೇ ಉಪೇಂದ್ರ ಅವ್ರ ಸಾಂಗ್ ಇದೆಯಲ್ಲ, ಇಸ್ಲಾಮಿಯಾ, ನಮೀಬಿಯಾ, ಅರೇಬಿಯಾ, ಸೊ ಎಲ್ಲ ಥರ ಡ್ರೆಸ್ಗಳನ್ನೂ ಹಾಕಿಸ್ಬಿಟ್ಟು ನಿಮ್ಮಿಬ್ರು ಮದುವೆನೂ ಮಾಡಿಸಿ ಬಿಟ್ಬಿಟ್ಟಿದ್ದಾರೆ. ಸೊ ಈ ಒಂದು ಟ್ರೋಲು ನಿಮಗೆ ಪ್ಲಸ್ ಆಗುತ್ತೆ ಅನ್ಸುತ್ತಾ, ಮೈನಸ್ ಆಗುತ್ತೆ ಅನ್ಸುತ್ತಾ, ಅಥವಾ ನಿಮಗೆ ಸೋಷಿಯಲ್ ಮೀಡಿಯಾ ತುಂಬ ರೀಚ್ ಆಗುತ್ತೆ ಅನ್ಸುತ್ತಾ? ನೀವು ಪಾಸಿಟಿವ್ ಆಗಿ ತಗೋತೀರಾ ಇದನ್ನ? ಇವಾಗ ನಾನು ಮನೆ ಒಳಗಡೆ ಇರುವಾಗಲೇ ನಾನು ತುಂಬ ಸಲ ಅದೇ ಹೇಳ್ತಾ ಇದ್ದೆ ಗಿಲ್ಲಿಗೆ, ನೀನು ಈ ಥರ ರೇಗಿಸೋದ್ರಿಂದ ಐ ವಾಸ್ ವೆರಿ ಕ್ಲಿಯರ್ ಹಿಂಗೆ ಹೋಗುತ್ತೆ ಅಂತ. ಯಾಕಂದರೆ ನಾವು ಇರೋದ್ರಿಂದ ಇಂಡಸ್ಟ್ರಿಯಲ್ಲಿ ಐ ನ್ಯೂ ಹಿಂಗೆ ಹೋಗುತ್ತೆ ಅನ್ನೋದು. ಬಟ್ ಎಲ್ಲೋ ಅದನ್ನೇ ನಾನು ಅವನಿಗೆ ಹೇಳ್ತಾ ಇದ್ದಿದ್ದು, ನಮ್ಮ ಫ್ರೆಂಡ್ಶಿಪ್ ಚೆನ್ನಾಗಿದೆ, ನೀನು ರೇಗಿಸಿ ಈ ಥರ ನನ್ನನ್ನು ವಿಲ್ಲನ್ ಮಾಡ್ತಿದ್ಯಾ ಗಿಲ್ಲಿ ಅಂತ. ಬಟ್ ಆ ಕಾಂಬಿನೇಷನ್ ನಮ್ಮ ಫ್ರೆಂಡ್ಶಿಪ್ ಈ ನನಗೆ ನಾನು ಇವಾಗ ಏನು ನೋಡ್ತಾ ಇದ್ನಲ್ಲ ರೀಲ್ಸು, ಅದು ಆ ಥರ ನನಗೆಲ್ಲೂ ಕಾಣಿಸ್ಲೇ ಇಲ್ಲ. ಅಂದರೆ ಒಂದು ಮದುವೆ ಮಾಡಿಸೋ ಥರನೋ ಅಥವಾ ಇನ್ನೊಂದೇ ನಾನು ನೋಡಲೇ ಇಲ್ಲ ರೀಲ್ಸು. ನಾನು ಇವಾಗ ನೋಡಿದ್ದಷ್ಟು ನಮ್ಮಿಬ್ಬರು ಫ್ರೆಂಡ್ಶಿಪ್ಪೇ ಜನಕ್ಕೆ ಇಷ್ಟ ಆಗಿರೋದು, ಆ ಕಾಂಬಿನೇಷನ್ ಇಷ್ಟಪಡ್ತಿದ್ದಾರೆ, ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತೀನಿ ಅಷ್ಟೇ. ಓಕೆ. ಬಿಗ್ ಬಾಸ್ ಮನೇಲಿ ತುಂಬ ಜನ ಜೊತೆ ಜಗಳ ಆಗಿದೆ. ಎಸ್ಪೆಷಲಿ ನಿಮ್ಮ ಮತ್ತು ಅಶ್ವಿನಿ ಮೇಡಮ್ ಜೊತೆ ತುಂಬಾ ಜಗಳ ಆಗಿದೆ. ಸೊ ನಿಮಗೆ ಅಲ್ಲಿ ಇದ್ದಾಗ ಸಾರಿ ಕೇಳಿಬಿಡ್ತಿದ್ರಿ, ತಪ್ಪಾಯಿತು ಅಂತ ಅವರು ಕೇಳಿಬಿಡ್ತಿದ್ರು. ಸೊ ಇದು ಹೊರಗಡೆ ಬಂದಮೇಲೆ ಕ್ಯಾರಿ ಆಗುತ್ತೆ ಅಂತ ಅನ್ನಿಸ್ತಾ ಇದೆ? ಯಾಕೆಂದರೆ ಕ್ಯಾರಿ ಆಗುತ್ತೆ ಅಂತ ಎಲ್ರಿಗೂ ಕಾಣಿಸ್ತಾ ಇದೆ ಈ ಥರ ನಿಮ್ಮ ಜಗಳಗಳು. ಯಾಕೆಂದರೆ ಅಶ್ವಿನಿ ಅವರು ಒಂದು ಹೇಳೋದು, ಗಿಲ್ಲಿ ಅವರು ಹೌದಾ ನಾನು ಬಡವ ಅಂದರೆ ಇಲ್ಲ ಅಂತ ಅವ್ರು ಕಮೆಂಟ್ ಮಾಡೋದು. ಸೊ ನೀವು ಒಂದು ಪೋಸ್ಟ್ ಹಾಕಿದ್ದು, ಇದೆಲ್ಲ ಅಲ್ಲಿ ಇದ್ದಂತಹ ಜಗಳ ದ್ವೇಷಗಳು ಇನ್ನೂ ಕ್ಯಾರಿ ಆಗ್ತಿದೆ ಅಂತ ನೋಡೋರಿಗೆ ಅನಿಸ್ತಿದೆ. ನಿಜವಾಗ್ಲೂ ನೀವು ಅದನ್ನು ಕ್ಯಾರಿ ಮಾಡ್ತಿದ್ದೀರಾ ಅಥವಾ ಯಾರ ಬಗ್ಗೆನಾದರೂ ಬೇಜಾರಿದೆಯಾ? ಇನ್ಕ್ಲೂಡಿಂಗ್ ಅಶ್ವಿನಿ ಗೌಡ ಅವ್ರು ಸೇರಿ ನಿಮಗೆ ಬಿಗ್ ಬಾಸ್ ಮನೇಲಿ ಯಾರ ಮೇಲಾದರೂ ಬೇಜಾರಿದೆಯಾ? ಅದೇನು ಬೇಜಾರಿತ್ತು ಅಥವಾ ಏನು ಗ್ರಜ್ಜಿತ್ತು, ನಾನು ಎಸ್ಪೆಷಲಿ ಆ ಮನೆಯಿಂದ ಹೊರಗೆ ಬರ್ತಿದ್ದಂಗೆ ಬಿಟ್ಬಿಟ್ಟೆ. ಯಾಕಂದರೆ ಅಲ್ಲಿ ಏನೇ ಮಾಡಿದ್ರು ಗೇಮಿಗೆ ಆಡ್ತಾ ಇದ್ವಿ ಅಂತ ಫೇಕ್ ಮಾಡ್ತಿರ್ಲಿಲ್ಲ. ಹಾಗಂತ ಫೇಕ್ ಮಾಡ್ತಿರ್ಲಿಲ್ಲ ನಾನು. ಹೊರಗಡೆ ನಾನು ತುಂಬ ಸಲ ಹೇಳ್ತೀನಿ, ಇವಾಗ ನಮ್ಗೆ ಯಾರ್ದೋ ಜೊತೆ ಆ ವೈಬ್ ಮ್ಯಾಚ್ ಆಗ್ತಿಲ್ಲ ಅಥವಾ ನಮ್ಗೆ ಯಾಕೋ ಅವ್ರ ಜೊತೆ ಕಂಟಿನ್ಯೂ ಮಾಡೋಕ್ಕಾಗ್ತಿಲ್ಲ ಅಂದರೆ ವಿ ಟೆಂಡ್ ಟು ಅವಾಯ್ಡ್ ಇಟ್. ಅಂದರೆ ಏನೋ ಆ ಥರ ಸಿಚುಯೇಷನ್ ಬರದೇ ಇರೋ ಥರ ನೋಡ್ಕೊತೀವಿ. ಬಿಗ್ ಬಾಸ್ ಮನೇಲಿ ಆ ಥರ ಆಗ್ತಿರ್ಲಿಲ್ಲ. ನಾವು ಅವ್ರ ಜೊತೆನೇ ಹೊಡೆದಾಡಬೇಕು, ಅವ್ರ ಜೊತೆನೇ ಗುದ್ದಾಡಬೇಕು, ಏನೇ ಆದರೂ ನಾವು ಅಲ್ಲೇ ಇರಬೇಕು ಅಂತ. ಇಲ್ಲಿ ಏನಾಗುತ್ತೆ, ವಿ ಹ್ಯಾವ್ ಎನ್ ಆಪ್ಷನ್. ಹಾಗಂತ ಈಗ ಅಶ್ವಿನಿ ಮ್ಯಾಮು ನಾನು ಡೈಲಿ ನಾವೆಲ್ಲೂ ಸಿಗೋ ಥರ ಸಿಚುಯೇಷನ್ ಎಲ್ಲೂ ಬರಲ್ಲ. ಆ ಥರ ಸಿಕ್ಕಾಗ ಇವಾಗ ಒಂದೇ ಪ್ರಾಜೆಕ್ಟಲ್ಲಿ ನಾವು ವರ್ಕ್ ಮಾಡಬೇಕಾಗತ್ತೆ. ಅದನ್ನು ನಾವು ಪ್ರೊಫೆಷನ್ ಆಗೇ ನೋಡಬೇಕಲ್ವ. ಈಗ ಶೀಲ್ ಬಿ ಮೈ ಕೋ ಆರ್ಟಿಸ್ಟ್, ಐ ವಿಲ್ ಬಿ ಹರ್ ಕೋ ಆರ್ಟಿಸ್ಟ್. ನಾವು ವರ್ಕ್ ಮಾಡಲೇಬೇಕು. ಅದನ್ನು ಅಲ್ಲೇ ನಾನು ಹೇಳ್ದಂಗೆ ಅಲ್ಲಿ ಏನೇ ಗ್ರಡ್ಜ್ ಇತ್ತು ಏನಿತ್ತು ನಾನು ಅಲ್ಲೇ ಬಿಟ್ಟು ಬಂದಿದ್ದೀನಿ. ಇಟ್ಸ್ ಆಲ್ ಪರ್ಸ್ನಲ್ ಚಾಯ್ಸ್. ಇವಾಗ ನೆಕ್ಸ್ಟ್ ಏನೇ ಆದರೂ ನಮ್ಮ ಪರ್ಸ್ನಲ್ ಚಾಯ್ಸಸ್ ಅಷ್ಟೇ. ಓಕೆ. ಬಿಗ್ ಬಾಸ್ ಮನೆ ಎಷ್ಟು ಖುಷಿಯನ್ನು ಕೊಡ್ತು. ಕಾವ್ಯ ಶೈವ ಬಿಗ್ ಬಾಸ್ ಮನೆಗಿಂತ ಮುಂಚೆ ಬಿಗ್ ಬಾಸ್ ಮನೆಯಿಂದ ಬಂದಮೇಲೆ ವ್ಯಕ್ತಿತ್ವದ ರಾಣಿಯಾಗಿ ಹೊರಗಡೆ ಬಂದು ಈ ಬಿಗ್ ಬಾಸ್ ನಿಮ್ಮ ಲೈಫಲ್ಲಿ ನಿಮಗೆ ಎಷ್ಟು ಇಂಪಾರ್ಟೆಂಟ್ ಆಗಿದೆ? ಸದ್ಯಕ್ಕೆ ಎಷ್ಟು ಒಂದು ಖುಷಿಯನ್ನು ತಂದು ಕೊಟ್ಟಿದೆ ಈ ಬಿಗ್ ಬಾಸ್ ಗೇಮ್? ತುಂಬ ಖುಷಿ ತಂದುಕೊಟ್ಟಿದೆ. ನನ್ನ ಹೇಳ್ದಂಗೆ ನಾನು ಮನೆಯೊಳಗೆ ಹೋಗಬೇಕಾದ್ರೆ ಜನರು ನನ್ನನ್ನು ಇಷ್ಟಪಡಬೇಕು, ಆ ರೀತಿ ನಾನು ಆಟ ಆಡಬೇಕು ಅನ್ನೋ ಥರನೇ ಹೋಗಿರ್ತೀನಿ.
ಅದೇ ರೀತಿ ಆಟ ಆಡಿ ಬಂದಿದ್ದೀನಿ. ವಾಟ್ ಎವರ್ ದ ನೆಗೆಟಿವ್ಸ್ ಏನು ಹೋಗ್ತಿದೆ, ಏನು ಮಾಡೋಕ್ಕಾಗಲ್ಲ. ಅಂದರೆ ಪಾಸಿಟಿವ್ ಇದ್ದಿದ್ದ ಕಡೆ ನೆಗೆಟಿವ್ ಬಂದೇ ಬರುತ್ತೆ. ಅದನ್ನು ನಾನು ಅಕ್ಸೆಪ್ಟ್ ಮಾಡ್ತೀನಿ. ಏನು ಮಾಡೋಕ್ಕಾಗಲ್ಲ. ಈಗ ಗಿಲ್ಲಿ ನನ್ನ ಫ್ರೆಂಡ್‌ಶಿಪ್ ಪ್ಲಸ್ ಅಂತ ನೋಡೋಕ್ಕೋದ್ರೆ, ಎಷ್ಟೋ ಸರಿ ಗಿಲ್ಲಿ ನನ್ನ ಫ್ರೆಂಡ್‌ಶಿಪ್ಪೇ ನಾನು ಅವನು ಜಗಳ ಮಾಡ್ಕೊಂಡಾಗಲೇ ನೆಗೆಟಿವು ಕೂಡ ಆಗಿದೆ. ಸೊ ಒಂದೇ ವಿಷಯಕ್ಕೆ ಬೋತ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಬಂದಿದೆ. ನಾನು ಎರಡನ್ನೂ ತಗೊತೀನಿ. ಓಕೆ. ಬಹಳಷ್ಟು ಸಲ ನಾವು ಒಂದಷ್ಟು ಕೆಲಸಗಳನ್ನ ಮಾಡಿಬಿಡ್ತೀವಿ. ಆಮೇಲೆ ಅನ್ಸುತ್ತೆ ತಪ್ಪು ಮಾಡಿದೆ ಅಂತ. ಬ ಡೇ ಒನ್ನಿಂದನೂ ಗಿಲ್ಲಿ ನಿಮ್ಮ ಜಂಟಿಯಾಗಿ ಬಂದರು, ಜೊತೆಯಲ್ಲೇ ಇದ್ದರು. ನಿಮ್ಮನ್ನ ಯಾವತ್ತೂ ಕೂಡ ನಾಮಿನೇಟ್ ಅನ್ನೋ ಒಂದು ಪದನೂ ಸೋಗ್ಸೋಕ್ಕೂ ಬಿಡಲಿಲ್ಲ. ನಿಮ್ಮ ಪರವಾಗೇನೆ ಇದ್ದರು. ಬಟ್ ನೀವು ಒಂದು ಸಿಚುವೇಷನಲ್ಲಿ ಅವ್ರನ್ನ ನಾಮಿನೇಟ್ ಮಾಡಿಬಿಡ್ತೀರಾ. ಸೊ ಏನಾದ್ರು ಅದ್ರ ಬಗ್ಗೆ ನಿಮ್ಗೇನಾದ್ರು ಯಾಕೆಂದರೆ ತುಂಬ ಹೊರಗಡೆ ಕಾಮೆಂಟ್ ಆಯಿತು, ಇಷ್ಟು ದಿನ ಕಾವ್ಯನ ಕರ್ಕೊಂಬಂದರು ಗಿಲ್ಲಿ, ಒಂದು ಚೂರು ಎಲ್ಲೂ ಬಿಟ್ಕೊಡ್ಲಿಲ್ಲ, ಇವರು ಬಿಟ್ಕೊಟ್ಬಿಟ್ರು ಅಂತ. ಅಲ್ಲಿ ಒಂದು ಯಾವತ್ತೂ ಕಾವ್ಯ ಬಗ್ಗೆ ಒಂದು ಚೂರು ನೆಗೆಟಿವ್ ಇರಲಿಲ್ಲ, ಬಟ್ ಅಲ್ಲಿ ಒಂದು ನೆಗೆಟಿವಿಟಿ ಬಂದ್ಬಿಡ್ತು. ಸೊ ಇದ್ರ ಬಗ್ಗೆ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ, ಅಥವಾ ರಿಗ್ರೆಟ್ ಏನಾದ್ರು ಇದೆಯಾ? ಖಂಡಿತವಾಗ್ಲೂ ಇಲ್ಲ. ಯಾಕಂದರೆ ನಾನು ನನ್ನ ಆಟನ ಆಡಿದ್ದೀನಿ. ಗಿಲ್ಲಿ ಕೂಡ ಅವನ ಆಟನ ಅವ್ನು ಆಡಿದ್ದಾನೆ. ನನ್ನನ್ನು ನಾಮಿನೇಟ್ ಮಾಡೋದಕ್ಕೆ ಅವನಿಗೆ ರೀಸನ್ ನಾನು ಕೊಡಲಿಲ್ವೇನೋ ಪ್ರಾಬಬ್ಲಿ, ಅಥವಾ ಅವ್ನಿಗೆ ನನ್ನಲ್ಲಿ ರೀಸನ್ಸ್ ಆ ಥರ ಕಾಣಿಸ್ಲಿಲ್ವೇನೋ. ನನಗೆ ಕಾಣಿಸ್ತು, ಅದನ್ನು ನಾನು ನಾಮಿನೇಟ್ ಮಾಡಲೇಬೇಕಾಗತ್ತೆ. ಈಗ ನಾನು ಅವನ್ನ ನಾಮಿನೇಟೇ ಮಾಡಲಿಲ್ಲ ಅಂತ ಇಟ್ಕೊಳ್ಳಿ, ಅಂದರೆ ಇನ್ನೊಂದಿಷ್ಟು ಕಾಮೆಂಟ್ಸ್ ನೋಡಿದೆ ನಾನು. ಅಲ್ಲ, ಸೇಫ್ ಗೇಮ್ ಅಂತನೋ ಅಥವಾ ಬಕೆಟ್ ಹಿಡಿತಿದ್ದೀನಿ ಅಂತನೋ ಇನ್ನೊಂದು ಥರನೂ ಬರುತ್ತೆ ಕಾಮೆಂಟ್ಸು. ಅಂದರೆ ಹೊರಗಡೆ ಅಲ್ಲದೆ ಇದ್ರೂ ಒಳಗಡೆನೂ ಅದೇ ಥರ ಬರ್ತಾ ಇರುತ್ತೆ. ಹಂಗಂತ ಅವ್ರು ಹಂಗೆ ಹೇಳ್ತಾರೆ ಅಂತ ನಾನು ಅವನನ್ನು ನಾಮಿನೇಟ್ ಮಾಡಿದೆ ಅಂತಲ್ಲ, ನನ್ನ ಗೇಮ್ನ ನಾನು ಆಡಿದೆ. ಇವಾಗ ಗಿಲ್ಲಿ ಮಾಡಿದ ತಪ್ಪನ್ನು ಬೇರೆ ಯಾರೇ ಮಾಡಿದ್ರು ನಾನು ಅವನ್ನ ನಾಮಿನೇಟ್ ಮಾಡ್ತಿದ್ದೀನಿ ಅಂದಾಗ ವೈ ನಾಟ್ ಗಿಲ್ಲಿ? ಗಿಲ್ಲಿನೂ ಅವನ ಆಟ ಅವ್ನು ಆಡಿರೋದನ್ನ ನಾನು ನೋಡಿದ್ದೀನಿ. ಇವಾಗ ಎಷ್ಟೋ ಸರಿ ಟಾಸ್ಕಲ್ಲಿ ಸ್ಟ್ರಾಂಗ್ ಇದ್ದಾಗ ಯಾರನ್ನ ಚೂಸ್ ಮಾಡಬೇಕು ಅಂದರೆ ಅವ್ನ ಗೇಮ್ನ ಕನ್ಸಿಡರ್ ಮಾಡಿ ಏನು ಮಾಡಬೇಕು ಅದನ್ನು ಮಾಡಿರೋದನ್ನ ನೋಡಿದ್ದೀನಿ. ಅವ್ನ ಗೇಮ್ ಅವ್ನು ಆಡ್ದ, ನನ್ನ ಗೇಮ್ ನಾನು ಆಡಿದೆ. ಸೊ ಗಿಲ್ಟ್ ಫೀಲ್ ದ ಎಂಟೈರ್ ಜರ್ನಿ, ನೀವು ಬಿಗ್ ಬಾಸ್ ಜರ್ನಿ ತೊಗೊಂಡು ಅಯ್ಯೋ ನಾನು ಇದು ಮಾಡಬೇಕಿತ್ತು ಅಥವಾ ಇದು ಮಾಡಬಾರ್ದಿತ್ತು ಅನ್ನೋದು ಯಾವುದೂ ಇಲ್ಲ. ನನಗೇನು ಮಾಡಬೇಕಿತ್ತು ಅನ್ಸಿದ್ದು ಎಲ್ಲ ಮಾಡಿಬಿಟ್ಟಿದ್ದೀನಿ. ಏನು ಮಾಡಬಾರ್ದು ಅಂದಿದ್ದು ಯಾವುದೂ ಮಾಡ್ಕೊಂಡು ಬರಲಿಲ್ಲ. ಓಕೆ. ತುಂಬ ಬೇಜಾರಿನ ವಿಷಯ ಏನು ಬಿಗ್ ಬಾಸ್ ಮನೆಯಲ್ಲಿ ಒಂದು ಹೇಳೋದಾದರೆ, ನೀವು ನೆನೆಸ್ಕೊಳ್ಳೋದಾದರೆ, ಈ ಥರ ಆಗೋಯ್ತು, ಆ ಥರ ಆಗಬಾರ್ದಿತ್ತು ಅಂತ ಏನಾದ್ರು ಕನ್ಫೆಸ್ ಮಾಡ್ಕೊಳ್ಳೋದಿದ್ರೆ? ಇಲ್ಲ, ಅಂದರೆ ಆಲ್ಮೋಸ್ಟ್ ಎಲ್ಲ ನಾವು ಆ್ಯಕ್ಟಿವಿಟೀಸ್ ಏನಾಗುತ್ತೆ ಆ ಟೈಮಲ್ಲೇ ನಾವು ಏನೇ ಇದ್ರೂ ಹೇಳ್ಕೊಂಬಿಟ್ಟಿದ್ದೀವಿ. ಸೊ ಆ ಥರ ಯಾವುದು ಮನಸ್ಸಲ್ಲಿ ಏನೂ ಇಟ್ಕೊಂಡಿಲ್ಲ ನಾನು. ಎಲ್ಲ ಮನಸ್ಸಲ್ಲಿ ಏನೂ ಇಲ್ಲ, ಎಲ್ಲ ಹೊರಗಡೆ ಹಾಕೇ ಬಂದಿರೋದು. ಓಕೆ. ನೀವು ಬಿಗ್ ಬಾಸ್ಗೆ ಹೋಗೋಕ್ಕಿಂತ ಮುಂಚೆ ಸೀರಿಯಲ್ಸ್ ಮಾಡಿದಿರಾ, ಸಿನಿಮಾ ಮಾಡಿದಿರಾ, ಹಿರಿತೆರೆ ಕಿರುತೆರೆ ಎರಡರಲ್ಲೂ ಕಾಣಿಸ್ಕೊಂಡಿದ್ದೀರಾ, ಸಕ್ಸಸ್ ಆಗಿದ್ದೀರಾ. ಸೊ ನೆಕ್ಸ್ಟ್ ಯಾವ ಒಂದು ಪ್ರಾಜೆಕ್ಟ್ ಬಂದರೆ ಒಪ್ಕೊಳ್ಬೇಕು, ಇಲ್ಲ ನಾನು ಕಿರುತೆರೆಯಲ್ಲೇ ಮಾಡಬೇಕು, ಸಿನಿಮಾನೇ ಮಾಡಬೇಕು, ಈ ಥರ ಏನಾದ್ರು ಇಟ್ಕೊಂಡಿದ್ದೀರಾ? ಇಲ್ಲ ಯಾವ್ದು ಬಂದರೂ ನಾನು ಸ್ವೀಕರಿಸ್ತೀನಿ, ಗೋ ವಿತ್ ಫ್ಲೋ ಅನ್ನೋ ಥರನಾ? ಹೌದು. ಯಾವ್ದು ಇವಾಗ ಅವಕಾಶಗಳು ಬಂದರೂ ಅದರಲ್ಲಿ ನನಗೆ ಯಾವುದು ಬೆಸ್ಟು, ನನ್ನ ಕರಿಯರ್ ಗ್ರೋತಿಗೆ ಯಾವ್ದು ನನಗೆ ಹೆಲ್ಪ್ ಆಗುತ್ತೆ ಅನ್ನೋದನ್ನು ಚೂಸ್ ಮಾಡಿನೇ ಹೋಗ್ತೀನಿ. ಅದೇ ಮಾಡಬೇಕು, ಇದೇ ಮಾಡಬೇಕು ಅನ್ನೋದು ರೈಟ್ ನಾವು ನನ್ನ ತಲೆಯಲ್ಲಿಲ್ಲ. ನೋಡೋಣ ಏನಾಗುತ್ತೆ. ಓಕೆ. ನೆಕ್ಸ್ಟ್ ಸೀಸನ್ಗಳಲ್ಲಿ ಕಾವ್ಯ, ರಕ್ಷಿತ್ ಅವ್ರು ತುಂಬ ಹೇಳ್ತಿದ್ರು ಬಿಗ್ ಬಾಸ್ ಮತ್ತೆ ಬರ್ತೀನಾ ಅಂತ. ನೆಕ್ಸ್ಟ್ ಸೀಸನ್ಗಳಲ್ಲಿ ಏನಾದ್ರು ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ಸು, ಗೆಸ್ಟು ಅಥವಾ ಏನೋ ಒಂದು ಆಗಿ ಕಳಿಸ್ತೀನಿ ಅಂದರೆ ನಿಮಗೆ ಇಷ್ಟ ಇದೆಯಾ ಹೋಗೋಕ್ಕೆ ಬಿಗ್ ಬಾಸ್ ಮನೆಗೆ? ನಾನು ಅದೇ ಹೇಳಿದೆ, ಇವಾಗ ಗೆಸ್ಟಾಗಿ ಅವ್ರು ಬಂದು ಒಂದು ವಾರ ಸ್ಪೆಂಡ್ ಮಾಡಿದ್ರು ಗೊತ್ತಾ, ಇಟ್ಸ್ ರಿಯಲಿ ವೆರಿ ಸ್ಪೆಷಲ್. ಯಾಕಂದರೆ ನಾವು ಅಷ್ಟು ದಿನ ನಾವು ಮನೆ ಒಳಗಡೆ ಇದ್ದಾಗ ಒಂದು ಟೆನ್ಷನಲ್ಲೇ ಇರ್ತೀವಿ. ಅದನ್ನು ಎಕ್ಸ್ಪೀರಿಯನ್ಸೇ ಮಾಡೋಕ್ಕಾಗಲ್ಲ ನಾವು. ಅಯ್ಯೋ ನೆಕ್ಸ್ಟ್ ಏನಾಗುತ್ತೆ, ನೆಕ್ಸ್ಟ್ ನಾವು ಇವಾಗ ನಾಮಿನೇಷನಿಗೆ ಏನು ರೀಸನ್ ಕೊಡಬೇಕು, ಯಾರನ್ನ ನಾಮಿನೇಟ್ ಮಾಡಬೇಕು, ಇಲ್ಲ ಟಾಸ್ಕಿಂಗ್ ಆಡಬೇಕು ಅನ್ನೋ ಇದರಲ್ಲೇ ಇರ್ತೀವಿ. ಕಂಪ್ಲೀಟಾಗಿ ಫೀಲ್ ಮಾಡೋಕ್ಕಾಗಿರಲ್ಲ ಕಂಟೆಸ್ಟೆಂಟ್ಸ್ ಆಗಿ ಹೋದಾಗ. ಗೆಸ್ಟಾಗಿ ಹೋದಾಗ ಅಥವಾ ಒಂದು ವೈಲ್ಡ್ ಕಾರ್ಡಲ್ಲಿ ಅಂದರೆ ಸುಮ್ಮನೆ ಹಿಂಗೆ ನಮಗೆ ಆ್ಯಕ್ಚುಲಿ ಚಮಕ್ ಕೊಟ್ರಲ್ಲ, ಹಂಗೆ ಹೋಗೋದಕ್ಕೆ ಎಸ್ ಐ ವುಡ್ ಲವ್ ಟು ಗೋ, ಬಿಕಾಸ್ ಏನು ಸ್ಟ್ರೆಸ್ ಇಲ್ಲದೆ ಎಂಜಾಯ್ ಮಾಡ್ಕೊಂಡು ಬರ್ಬೋದು. ಓಕೆ. ನಿಮ್ಮ 100ಕ್ಕೂ ಹೆಚ್ಚು ದಿನಗಳ ಆಟವನ್ನು ಕರ್ನಾಟಕ ಜನತೆ ನೋಡಿದ್ದಾರೆ. ಬಿಗ್ ಬಾಸಲ್ಲಿ ನೀವೇನು ಅದನ್ನು ಸಾಬೀತು ಮಾಡಿದ್ದೀರಾ, ಎಲ್ಲಿ ಮಾತಾಡಬೇಕೋ ಅಲ್ಲಿ ಮಾತಾಡಿದ್ದೀರಾ, ನಿಮ್ಮ ಪರ ನೀವೇ ಸ್ಟ್ಯಾಂಡ್ ತೊಗೊಂಡಿದ್ದೀರಾ. ಫ್ರೀ ಪ್ರಾಡಕ್ಟ್, ಡಿಪೆಂಡೆಂಟ್ ಅನ್ನೋದೆಲ್ಲವನ್ನು ಒಡೆದು ಹಾಕಿ 24 ಜನರಿದ್ದಂತಹ ಮನೆಯಿಂದ 4ನೇ ಸ್ಥಾನಕ್ಕೆ ಹೋಗಿ ಗೆದ್ದು ಬಂದಿದ್ದೀರಾ. ನಿಮ್ಮ ಮನೆಗೆ ನಾನು ಬರ್ಬೇಕಾದ್ರೆ ನೋಡಿದಾಗ ಎಲ್ಲ ಕಡೆ ನಿಮ್ಮ ಪೋಸ್ಟರ್ಸ್ ಇತ್ತು. ಎವ್ರಿ ಡೇ ನೀವು ಬರುವಾಗ, ಶೂಟಿಂಗ್ಸ್ ಮುಗಿಸಿ ಅಥವಾ ನಿಮ್ಮ ಕೆಲಸ ಮುಗಿಸಿ ಬರುವಾಗ ಆ ಥರ ಹೊರಗಡೆ ಎಲ್ಲ ಪೋಸ್ಟರ್ಸ್ ಇರಲ್ಲ. ಬಟ್ ನೀವು ಬಿಗ್ ಬಾಸ್ ಮುಗಿಸಿ ಬಂದಾಗ ಆ ಒಂದು ಪಟಾಕಿ ಸ್ವಾಗತ, ನಿಮ್ಮ ಮನೆ ರೋಡಲ್ಲೆಲ್ಲ ಫುಲ್ಲು ಆ ಪೋಸ್ಟರ್ಸು, ಮನೆ ಮುಂದೆ ನಿಮ್ಮ ದೊಡ್ಡ ಕಟೌಟ್ ನೋಡಿದ್ರೆ ನಮಗೇನೆ ಒಂಥರ ಖುಷಿ ಆಗ್ತಿತ್ತು. ಯಾಕೆಂದರೆ ಏನೋ ಒಂದು ಮಾಡಿದ್ದೀನಲ್ಲ ನಾನು ಅನ್ನೋ ಥರ ಫೀಲ್ ಬರ್ತಿತ್ತು. ನಿಮಗೆ ಹೇಗೆ ಅನ್ನಿಸ್ತು? ತುಂಬ ಖುಷಿ ಆಯಿತು. ಅದೇ ಇವಾಗ ಸಿನಿಮಾ ಮಾಡಿದ್ರೆ ಕಟೌಟ್ಸ್ ಹಾಕೋದು ಆ ಥರದ್ದೆಲ್ಲ ನೋಡಿದ್ದೀನಿ. ಒಂದು ರಿಯಾಲಿಟಿ ಶೋ ಮಾಡಿ ನಮ್ಮನ್ನು ಇಷ್ಟಪಟ್ಟು ನಮ್ಮ ಕಟೌಟ್ ನಿಲ್ಲಿಸ್ತಾರೆ ಅಂತಂದರೆ ಐ ಥಿಂಕ್ ಇಟ್ಸ್ ವೆರಿ ಸ್ಪೆಷಲ್. ನಾನು ಸಿನಿಮಾ ಮಾಡಿದ್ರು ನನ್ನ ಕಟೌಟ್ ಬಂದಿರಲಿಲ್ಲ. ಸೊ ಈಗ ಒಂದು ರಿಯಾಲಿಟಿ ಶೋ ಮೂಲಕ ಇಷ್ಟು ದೊಡ್ಡ ಪ್ರೀತಿ ಸಿಗ್ತಿದೆ ಅಂತಂದರೆ
ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತಾ ಇದೆ. ಓಕೆ, ಬಹಳಷ್ಟು ಮಾತಾಡಿದ್ರೆ ನಿಮ್ಮ ಬಿಗ್ ಬಾಸ್ ಜರ್ನಿಯನ್ನ ಹಂಚ್ಕೊಂಡಿದ್ರೆ. ಕಡೆಯದಾಗಿ ನಮ್ಮ ಕರ್ನಾಟಕ ಜನತೆಗೆ, ನಿಮ್ಮ ಫ್ಯಾನ್ಸ್ಗೆ ಏನಾದ್ರು ಹೇಳ್ಬೋದಾ ನಮ್ಮ ಗ್ಯಾರಂಟಿ ನ್ಯೂಸ್ ಮೂಲಕ? ಥ್ಯಾಂಕ್ ಯು ಸೋ ಮಚ್. ಇಷ್ಟು ದಿನ ನನ್ನನ್ನು ಸಪೋರ್ಟ್ ಮಾಡಿದ್ದೀರಾ, ಇಲ್ಲಿವರೆಗೂ ಕರ್ಕೊಂಡು ಬಂದಿದ್ದೀರಾ. ಇನ್ನು ಮುಂದೇನೂ ಕೂಡ ನೀವು ನನ್ನ ಕೈ ಬಿಡಲ್ಲ ಅಂತ ನಂಬಿದ್ದೀನಿ. ಅದ್ರ ಜೊತೆಗೆ ಬಿಗ್ ಬಾಸ್ ಮುಗ್ದಿದೆ. ಯಾವುದೇ ರೀತಿ ಹೇಟ್ರೆಡ್ ಸ್ಪ್ರೆಡ್ ಮಾಡೋದು ಬೇಡ. ಆ, ಜಾತಿ ಅಂತನೋ ಅಥವಾ ಇನ್ನೊಂದಂತನೋ ಅದ್ರ ಬಗ್ಗೆ ವಾದ ವಿವಾದಗಳು ಬೇಡ ಅಂತ ಕೇಳ್ಕೊತೀನಿ. ಮುಗೀತು ಬಿಗ್ ಬಾಸ್, ಆಟ ಆಗಿದೆ. ಆಟದಲ್ಲಿ ಏನೇನು ಮಾಡಬೇಕಾಗಿತ್ತೋ ನಾವು ಅದನ್ನು ಮಾಡಿರ್ತೀವಿ. ಮುಗ್ದೋಗಿದೆ, ಅದನ್ನ ಅಲ್ಲಿಗೆ ಸ್ಟಾಪ್ ಮಾಡಿಬಿಡಿ ಅಂತ ಕೇಳ್ಕೊತೀನಿ ಅಷ್ಟೇ. ಥ್ಯಾಂಕ್ ಯು. ಓಕೆ, ಬಿಗ್ ಬಾಸ್ನಲ್ಲಿ ನಾವು ಯಾವುದೇ ಕಾಂಟ್ರವರ್ಸಿ ಮಾಡಿಕೊಳ್ಳದೆ ನಮ್ಮ ಒಳ್ಳೆಯತನದಿಂದ ನಮ್ಮ ವ್ಯಕ್ತಿತ್ವವನ್ನು ಹಾಗೆ ಉಳಿಸ್ಕೊಂಡು ಸಹ ಆಟವಾಡಿ ಟಾಪ್ ಲೆವೆಲ್ಗೆ ಹೋಗ್ಬೋದು ಅಂತ ಸಾಬೀತು ಮಾಡಿರುವಂಥ ಕಾವ್ಯ ಶೈವ ಅವರ ನೆಕ್ಸ್ಟ್ ಪ್ಲ್ಯಾನ್, ಪ್ರಾಜೆಕ್ಟ್ಸ್, ಫ್ಯೂಚರ್ ಎಲ್ಲದಕ್ಕೂ ಆಲ್ ದ ವೆರಿ ಬೆಸ್ಟ್. ಎಲ್ಲದಕ್ಕೂ ಒಳ್ಳೇದಾಗಲಿ. ಆಲ್ ದ ವೆರಿ ಬೆಸ್ಟ್. ದೇವ್ರು ನಿಮಗೆ ಒಳ್ಳೇದು ಮಾಡಲಿ ಅಂತ ಹೇಳ್ತೀವಿ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ವ್ಯಕ್ತಿತ್ವದ ರಾಣಿ ಕಾವ್ಯ ಶೈವ ಅವರ ಮಾತು, ಬಿಗ್ ಬಾಸ್ ಜರ್ನಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.